Very good afternoon, everyone. So, ಎಲ್ರಿಗೂ ನಿನ್ನೆ ಕ್ಲಾಸ್ ಅಲ್ಲಿ ನಾವು ಏನು ಅಭ್ಯಾಸ ಮಾಡ್ತಾ ಇದ್ವಿ ಅನ್ನೋದು ನೆನಪಿದ್ಯಾ? ಬೆಳಕು ಪಾಠವನ್ನ ಓದ್ತಾ ಇದ್ವಿ ಅಲ್ವಾ? ಅದ್ರಲ್ಲಿ ನಾವು ನಿನ್ನೆ ಏನೇನ್ ಕಲ್ತಿದೀವಿ? ಬೇರೆ ಬೇರೆ ಸ್ಥಾನದಲ್ಲಿ ವಸ್ತುವನ್ನ ಇಟ್ಟಾಗ ಅದರ ಪ್ರತಿಬಿಂಬ ಯಾವ ರೀತಿಯಾಗಿ ಉಂಟಾಗತ್ತೆ. ದರ್ಪಣದಲ್ಲಿ ಪ್ರಧಾನ ಅಕ್ಷ ಇರುತ್ತೆ. ಆ ಪ್ರಧಾನ ಅಕ್ಷದ ಮೇಲೆ ವಸ್ತುವನ್ನ ಇಟ್ಟಾಗ ಅಥವಾ ಅನಂತದಲ್ಲಿ ಇಟ್ಟಾಗ ಹೀಗೆ ಬೇರೆ ಬೇರೆ ಸ್ಥಾನದಲ್ಲಿ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಉಂಟಾಗೋದು ಯಾವ ರೀತಿಯಾಗಿರತ್ತೆ, ಅದರ ಗಾತ್ರ ಎಷ್ಟು, ಸ್ವಭಾವ ಹೇಗೆ, ಇದೆಲ್ಲದನ್ನು ನಾವು ಕಲಿತಾ ನಿನ್ನೆ ಅಭ್ಯಾಸ ಮಾಡಿದ್ವಿ. ಅದೇ ರೀತಿ ನಿಮ್ನ ದರ್ಪಣ ಮತ್ತೆ ಪೀನ ದರ್ಪಣಗಳ ಉಪಯೋಗಗಳನ್ನು ಕೂಡ ನಾವು ಕಲ್ತಿದ್ದೀವಿ ಅಲ್ವಾ? ಸೊ ಅದನ್ನ ಮುಂದುವರಿಸಿ ಇವತ್ತು ನಾವೇನೇನು ಅಭ್ಯಾಸ ಮಾಡ್ತೀವಿ ಅಂತ ಅಂದ್ರೆ ಮಸೂರಗಳ ಬಗ್ಗೆ. ಮಸೂರ ಅಂದ್ರೆ ಏನು, ಮಸೂರವನ್ನ ನಾವು ಅದರಲ್ಲಿ ಹೇಗೆ ಹೇಗೆ ರೇಖಾಚಿತ್ರವನ್ನ ನಾವು ಪಡಿಬಹುದು, ಅಂದ್ರೆ ಹೇಗೆ ಬಿಡಿಸೋದು, ಆಮೇಲೆ ಈ ಒಂದು ಪಾಠದ ಮೇಲೆ ಬರುವಂತಹ ಸೂತ್ರಗಳು, ಇವನ್ನೆಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ನಿನ್ನೆ ಕ್ಲಾಸಿಂದ ಒಂದ್ಸಲ ನೆನಪು ಮಾಡಿಕೊಂಡು ಕ್ವಿಕ್ ರಿವಿಷನ್ ಮಾಡಿ ಇವತ್ತಿನ ಟಾಪಿಕ್ಗೆ ಮುಂದುವರಿಯೋಣ. ಸೊ ನಿಮ್ನ ದರ್ಪಣದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ವಸ್ತುವನ್ನ ಇಟ್ಟಾಗ, ಈಗ ಇಲ್ಲಿರೋದು ಸಿ ಇಂದ ದೂರದಲ್ಲಿ ಇದ್ದಾಗ ಅಲ್ವಾ, ವಕ್ರತಾ ಕೇಂದ್ರದಿಂದ ತುಂಬಾ ದೂರದಲ್ಲಿ ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬ ಎಫ್ ಅಲ್ಲಿ ಉಂಟಾಗತ್ತೆ. ಎಫ್ ಅಂದ್ರೆ ಸಂಗಮ ಬಿಂದು. ಸಂಗಮ ಬಿಂದುವಿನಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಹಾಗೆ ಅಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಚುಕ್ಕಿ ಗಾತ್ರದ ಪ್ರತಿಬಿಂಬವನ್ನ ನಾವು ನೋಡೋದಕ್ಕೆ ಸಾಧ್ಯ ಅಲ್ವಾ. ಸತ್ಯವಾದಂತಹ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ. ಒಂದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಮಕ್ಳೇ, ಸಾಮಾನ್ಯವಾಗಿ ಸತ್ಯ ಪ್ರತಿಬಿಂಬ ಯಾವಾಗ್ಲೂ ತಲೆ ಕೆಳಗಾಗಿರತ್ತೆ. ಸಾಮಾನ್ಯವಾಗಿ ಕೆಲವೊಂದು ಏನು ಎಕ್ಸೆಪ್ಷನಲ್ ಕೇಸಸ್ ಇರಬಹುದು, ಬಟ್ ಇಲ್ಲ ಅಂತ ಅಂದ್ರೆ ಸಾಮಾನ್ಯವಾಗಿ ಏನಾಗತ್ತೆ, ಸತ್ಯ ಪ್ರತಿಬಿಂಬ ತಲೆ ಕೆಳಗಾದಂತಹ ಪ್ರತಿಬಿಂಬವನ್ನ ನಾವು ನೋಡ್ತೀವಿ. ಹಾಗೆ ಮಿಥ್ಯ ಪ್ರತಿಬಿಂಬ ಏನ್ ಸಿಗತ್ತೆ ಅದು ನೇರವಾಗಿರತ್ತೆ. ಅಂದ್ರೆ ಈಗ ಸತ್ಯ ಪ್ರತಿಬಿಂಬ ಅಂತ ಅಂದ್ರೆ ಏನು, ಪರದೆಯ ಮೇಲೆ ಪಡಿಬಹುದಾದಂತಹ ಪ್ರತಿಬಿಂಬ ಅಲ್ವಾ. ಸೊ ಅದು ಯಾವಾಗ್ಲೂ ಹೀಗೆ ತಲೆ ಕೆಳಗಾಗಿರುತ್ತೆ. ಅಂದ್ರೆ ಬಾಣದ ಗುರುತಿನಿಂದ ನಾವು ಸೂಚಿಸೋದಾದ್ರೆ ವಸ್ತು ಈ ರೀತಿಯಾಗಿದ್ರೆ ಪ್ರತಿಬಿಂಬ ಹೀಗೆ ತಲೆ ಕೆಳಗಾಗಿರತ್ತೆ. ಇಲ್ಲ ಅಂತ ಅಂದ್ರೆ ಏನಾಗತ್ತೆ, ಇದು ಸತ್ಯ ಪ್ರತಿಬಿಂಬ. ಮಿಥ್ಯದಲ್ಲಿ ಹೇಗಾಗತ್ತೆ ಅಂದ್ರೆ ವಸ್ತು ಹೀಗಿದ್ರೆ ಪ್ರತಿಬಿಂಬವು ಕೂಡ ಹೀಗೆ ನೇರವಾಗಿ ಸಿಗತ್ತೆ ನಮ್ಗೆ. ಈ ರೀತಿಯ ಒಂದು ಪ್ರತಿಬಿಂಬವನ್ನ ನಾವು ಮಿಥ್ಯ ಪ್ರತಿಬಿಂಬದಲ್ಲಿ ನೋಡಬಹುದು. ಆಯ್ತಾ? ಸೊ ಇನ್ನು ಸಿ ಯಲ್ಲಿ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಸಿಯ ಕೆಳಭಾಗದಲ್ಲೇ ಅಂದ್ರೆ ವಕ್ರತಾ ಕೇಂದ್ರದ ಮೇಲೆ ವಸ್ತು ಇದ್ದಾಗ ವಕ್ರತಾ ಕೇಂದ್ರದಲ್ಲೇನೆ ತಲೆ ಕೆಳಗಾದಂತಹ ಮತ್ತೆ ಸತ್ಯ ಪ್ರತಿಬಿಂಬವನ್ನ ನಾವು ಪಡ್ಕೊಳ್ತೀವಿ. ಇನ್ನು ವಸ್ತು ಎಫ್ ಮೇಲೆ ಇಟ್ಟಾಗ ಅನಂತದಲ್ಲಿ ಪ್ರತಿಬಿಂಬ ಉಂಟಾಗತ್ತೆ. ಹಾಗೆ ಎಫ್ ಮತ್ತೆ ಬಿ ಯಲ್ಲಿ ಇಟ್ಟಾಗ ನಿಮ್ನ ದರ್ಪಣದಲ್ಲಿ ಸಾಮಾನ್ಯವಾಗಿ ಸತ್ಯ ಪ್ರತಿಬಿಂಬವನ್ನೇ ನಾವು ಬೇರೆ ಎಲ್ಲ ಇದರಲ್ಲೂ ನೋಡ್ತೀವಿ. ಆದ್ರೆ ಯಾವಾಗ ವಸ್ತು ಎಫ್ ಮೇಲೆ ಇರತ್ತೋ ಆ ಕೇಸ್ನಲ್ಲಿ ಮಾತ್ರ ಪ್ರತಿಬಿಂಬ ಉಂಟಾಗೋದು ದರ್ಪಣದ ಹಿಂಭಾಗದಲ್ಲಿ. ಇದು ದರ್ಪಣ ಅಲ್ವಾ, ಸೊ ಇದು ಹಿಂಭಾಗ, ಇದು ಮುಂಭಾಗ ಆಯ್ತು, ದರ್ಪಣದ ಮುಂಭಾಗ. ಸೊ ಇಲ್ಲಿ ಎಫ್ ಮತ್ತೆ ಸಿ ಯ ಮಧ್ಯದಲ್ಲಿ ಯಾವಾಗ ಎಫ್ ಮತ್ತೆ ಓ ಅಂದ್ರೆ ಇದರ ಒಂದು ಕೇಂದ್ರ ಏನಿರತ್ತೆ ಅಲ್ವಾ, ಅಥವಾ ಪಿ ಅಂತನಾದ್ರೂ ನಾವು ತಗೊಳ್ಬಹುದು, ಏನು ಧ್ರುವ ಮತ್ತೆ ಸಂಗಮ ಬಿಂದುವಿನ ಮಧ್ಯದಲ್ಲಿ ಯಾವಾಗ ನಾವು ವಸ್ತುವನ್ನ ಇಡ್ತೀವೋ ಆಗ ಉಂಟಾಗುವಂತಹ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಆಗಿರತ್ತೆ. ಹಾಗೆ ನೇರವಾದಂತಹ ಒಂದು ಪ್ರತಿಬಿಂಬವನ್ನ ನಾವು ಪಡ್ಕೊಳ್ತೀವಿ. ಇದನ್ನೆಲ್ಲ ನಾವು ಅಭ್ಯಾಸವನ್ನ ನಿನ್ನೆ ಮಾಡಿದೀವಿ ಅಲ್ವಾ. ಸೊ ಇವತ್ತಿನ ಟಾಪಿಕ್ಗೆ ಕಂಟಿನ್ಯೂ ಮಾಡೋಣ. ನಾವು ಸಂಗಮ ದೂರ ಅಂತ ನೋಡಿದ್ವಿ, ಹೌದಾ. ಸಂಗಮ ದೂರ ಅಂದ್ರೆ ಏನು, ಧ್ರುವದಿಂದ ಸಂಗಮ ಬಿಂದುವಿಗೆ ಇರುವಂತಹ ದೂರವನ್ನ ನಾವು ಸಂಗಮ ದೂರ ಅಂತ ಹೇಳ್ತೀವಿ, ಎಫ್ ನಿಂದ ಸೂಚಿಸ್ತೀವಿ ಅಲ್ವಾ. ನೆನ್ಪು ಮಾಡ್ಕೊಳ್ಳೋದಿದ್ರೆ ಇನ್ನೊಂದ್ಸಲ, ಸೊ ಈ ಚಿತ್ರವನ್ನ ಗಮನಿಸಿದ್ರೆ ನಿಮ್ಗೆ ಗೋಳೀಯ ದರ್ಪಣದ ಧ್ರುವ ಮತ್ತೆ ಸಂಗಮ ಬಿಂದುವಿನ ನಡುವಿನ ದೂರವನ್ನ ಸಂಗಮ ದೂರ ಅಂತ, ಅಂದ್ರೆ ಇದು ಧ್ರುವ,
ಇದು ಸಂಗಮ ಬಿಂದು. ಇದರ ಮಧ್ಯದ ದೂರವನ್ನ ನಾವು ಸಂಗಮ ದೂರ ಅಂತ ಕರಿತೀವಿ. ಹೆಸರು ಸಂಗಮ ದೂರ ಆದ್ರೂ ಅದನ್ನ ನಾವು ಅಕ್ಷರದಿಂದ ಸೂಚಿಸೋದು ಸ್ಮಾಲ್ ಎಫ್ ಅಕ್ಷರದಿಂದ ಸೂಚಿಸ್ತೀವಿ ಅಲ್ವಾ, ಎಫ್ ಅಂತ ಬರಿತೀವಿ. ಸೊ ಈ ಸಂಗಮ ದೂರವನ್ನ ಕಂಡುಹಿಡಿಯೋದಿಕ್ಕೆ ನಮ್ಮ ಹತ್ರ ಇರುವಂತಹ ಸೂತ್ರ, ದರ್ಪಣದ ಸಂಗಮ ದೂರವನ್ನ ಕಂಡುಹಿಡಿಯೋದಿಕ್ಕೆ ಇರುವಂತಹ ಸೂತ್ರ ಅಂತ ಅಂದ್ರೆ ಅದು 1/f ಸಮ 1/v ಪ್ಲಸ್ 1/u. ವಿ ಮತ್ತೆ ಯು ಅಂದ್ರೆ ಏನು? ಸೊ ಗೋಳೀಯ ದರ್ಪಣದಲ್ಲಿ ದರ್ಪಣದ ಧ್ರುವದಿಂದ ವಸ್ತುವಿಗೆ ಇರುವ ದೂರವನ್ನ ವಸ್ತು ದೂರ, ಅದನ್ನ ಸ್ಮಾಲ್ ಯು ಅಂತ ಬರಿತೀವಿ. ಹಾಗೆ ದರ್ಪಣದ ಧ್ರುವದಿಂದ ಪ್ರತಿಬಿಂಬಕ್ಕೆ ಇರುವ ದೂರವನ್ನ ಪ್ರತಿಬಿಂಬ ದೂರ ವಿ ಅಂತ ಬರಿತೀವಿ. ಇನ್ನು ಸಂಗಮ ದೂರ ಎಫ್ ಆಗತ್ತೆ. ಸೊ ಸಂಗಮ ದೂರವನ್ನ ನಾವು ಕಂಡುಹಿಡಿಬೇಕು. ದರ್ಪಣದ ಸಂಗಮ ದೂರವನ್ನ ಅಂತ ಅಂದ್ರೆ ನಾವು ಬಳಸುವಂತಹ ಸೂತ್ರ, ಸೊ ಇಲ್ಲಿ ದರ್ಪಣ ಇದೆ, ನಿಮ್ನ ಅಥವಾ ಪೀನ ಯಾವ್ದಾದ್ರು ದರ್ಪಣ ಇದೆ ಅಂತ ಅನ್ಕೊಳ್ಳಿ. ಸೊ ಇದು ದರ್ಪಣ ಆಗಿರತ್ತೆ ಅಲ್ವಾ. ಇದರ ಪ್ರಧಾನ ಅಕ್ಷ ಹೀಗೆ ಅಂತ ಅಂದ್ರೆ, ಒಂದ್ ವೇಳೆ ವಸ್ತು ಇಲ್ಲಿದ್ರೆ ಪ್ರತಿಬಿಂಬ ಹೀಗೆ ಇಲ್ಲಿ ಉಂಟಾಗಿದೆ ಅಂತ ಅನ್ಕೊಳ್ಳಿ. ಸೊ ಇದು ಧ್ರುವ ಆಯ್ತಲ್ವಾ ಪಿ. ಸೊ ಈ ಧ್ರುವದಿಂದ ವಸ್ತುವಿಗೆ ಇರುವಂತಹ ದೂರ ಇದೇನಿದೆ ಇದನ್ನ ನಾವು ಯು ಅಂತ ತಗೊಳ್ತೀವಿ. ಹಾಗೆ ಧ್ರುವದಿಂದ ವಸ್ತುವಿನ ಪ್ರತಿಬಿಂಬಕ್ಕೆ, ಇದು ಆಕ್ಚುಲ್ ಆಗಿ ವಸ್ತು, ಇದು ಪ್ರತಿಬಿಂಬ ಅಲ್ವಾ. ಸೊ ಪ್ರತಿಬಿಂಬದ ದೂರವನ್ನ ನಾವು ವಿ ಅಂತ ಬರ್ಕೊಳ್ಬೇಕು. ಈ ರೀತಿಯಾಗಿ ಯು ಮತ್ತೆ ವಿ ಗಳನ್ನ ನಾವು ಬರಿತೀವಿ. ಇದರಲ್ಲಿ ಒಂದು ನಾವು ನೆನ್ಪಿಟ್ಕೊಳ್ಬೇಕಾದಂತಹ ಅಂಶ ಅಂತ ಅಂದ್ರೆ ಸೂತ್ರವನ್ನಂತೂ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇದರ ಬೇಸ್ಡ್ ಯಾವುದೇ ಏನು ಸಮಸ್ಯೆಯನ್ನ ಕೊಟ್ಟಾಗ ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ. ಸೊ ಆ ಪ್ರಾಬ್ಲಮ್ಸ್ ಅನ್ನ ಬರೆಯುವಾಗ ನಾವು ಮೊದಲಿಗೆ ಪ್ರಶ್ನೆಯಲ್ಲಿ ಏನೇನು ಅಂಶಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಬರ್ಕೊಳ್ಬೇಕಾಗತ್ತೆ. ಹಾಗೆ ಬರೆಯುವಾಗ ವಸ್ತುವಿನ ದೂರ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವು ಯು ಅಂತ ಬರ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ವಸ್ತುವಿನ ದೂರವನ್ನ ಯು ಇಂದ ನಾವು ಸೂಚಿಸ್ತೀವಿ, ಹಾಗೆ ವಸ್ತುವಿನ ಪ್ರತಿಬಿಂಬದ ದೂರವನ್ನ ವಿ ಇಂದ ಸೂಚಿಸ್ತೀವಿ ಅನ್ನೋದು ನಮಗ್ ಗೊತ್ತಿರಬೇಕು. ಅಲ್ಲಿ ವಿ ಯು ಅಂತ ಕೊಟ್ಟಿರೋದಿಲ್ಲ. ಹಾಗಾಗಿ ಇವುಗಳನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದು ಅಂತ ಅಲ್ಲ, ಈ ಪಾಠದಲ್ಲಿ ಬರುವಂತಹ ಎಲ್ಲಾ ಪರಿಭಾಷೆಗಳು ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ದೆ ಅದನ್ನು ಸಹ ಈಗ ನೆಕ್ಸ್ಟ್ ಮತ್ತೆ ನಾವು ಒಂದಿಷ್ಟು ಪರಿಭಾಷೆಗಳನ್ನ ನೋಡ್ತೀವಿ. ಇದೆಲ್ಲದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಯಾವಾಗ ಯು ಮತ್ತೆ ವಿ ಗಳನ್ನ ಅಲ್ಲಿ ಕೊಟ್ಟಿರೋ ಬೆಲೆಯನ್ನ ಬರ್ಕೊಳ್ತೀವೋ ನಂತರ ಸೂತ್ರವನ್ನ ಕಂಪಲ್ಸರಿ ಬರೀರಿ. ಸೂತ್ರಕ್ಕೂ ಕೂಡ ಮಾರ್ಕ್ಸ್ ಇರತ್ತೆ, ಹಾಗಾಗಿ ಸೂತ್ರವನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ. ಆಮೇಲೆ ಸೂತ್ರದಲ್ಲಿ ಬೆಲೆಗಳನ್ನ ಆದೇಶಿಸಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈಗ ವಿ ಮತ್ತೆ ಯು ವಸ್ತುವಿನ ದೂರ ಮತ್ತೆ ಪ್ರತಿಬಿಂಬದ ದೂರ, ಧ್ರುವದಿಂದ ವಸ್ತುವಿನ ದೂರ ಮತ್ತೆ ಪ್ರತಿಬಿಂಬದ ದೂರ ಆಗಿರುತ್ತೆ. ಸೊ ಇವುಗಳ ಬೆಲೆಯನ್ನ ಆದೇಶಿಸಿ ನಾವು ಸಂಗಮ ದೂರವನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ದರ್ಪಣದ ಸಂಗಮ ದೂರ ಕಂಡು ಹಿಡಿಯೋದಿಕ್ಕೆ ಇರುವಂತಹ ಸೂತ್ರ. ದರ್ಪಣದ್ದು ನೆನ್ಪಿರ್ಲಿ, ದರ್ಪಣ ಸೂತ್ರ ಇದು ಆಯ್ತಾ. ಇದೇ ರೀತಿ ಇನ್ನೊಂದು ಸೂತ್ರ ಬರುತ್ತೆ, ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಕರೆಕ್ಟ್ ಆಗಿ ಸೂತ್ರವನ್ನ ಗಮನಿಸ್ಕೊಂಡು ಪ್ರಶ್ನೆ ಏನ್ ಕೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಫಾರ್ಮುಲಾ ಸೂತ್ರವನ್ನ ಹಾಕಿ ಸಾಲ್ವ್ ಮಾಡ್ಬೇಕು ಪ್ರಶ್ನೆಯನ್ನ. ಓಕೆ, ಸೊ ದರ್ಪಣದ ಸೂತ್ರ ಏನು? 1/f ಸಮ 1/v ಪ್ಲಸ್ 1/u. ಇದು ದರ್ಪಣದ ಸೂತ್ರ ಆಗಿರುತ್ತೆ. ಇನ್ನು ಇನ್ನೊಂದು ದರ್ಪಣಕ್ಕೆ ಸಂಬಂಧಿಸಿದಂತಹ ಇನ್ನೊಂದು ವಿಷಯ ಅಂತ ಅಂದ್ರೆ ವರ್ಧನೆ. ವರ್ಧನೆ ಅಂತ ಅಂದ್ರೆ ಏನು? ಇವಾಗ ನಾವು ಪ್ರತಿಬಿಂಬವನ್ನ ಹೇಳಿದಾಗ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದು ಅಥವಾ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದಂತಹ ಪ್ರತಿಬಿಂಬ, ಎತ್ತರ ಜಾಸ್ತಿ ಇರುವಂತಹ ಪ್ರತಿಬಿಂಬ, ಈ ರೀತಿ ಎಲ್ಲ ನೋಡಿದ್ವಿ ಅಲ್ವಾ. ಸೊ ಅದನ್ನೇ ವರ್ಧನೆ ಅಂತ ಕರೀತಾರೆ. ಅಂದ್ರೆ ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆ ಆಗಿದೆ, ಎಷ್ಟು ಹೆಚ್ಚಾಗಿದೆ. ವಸ್ತುವಿನ ಗಾತ್ರ ಇಷ್ಟಿದೆ ಅಂತ ಅಂದ್ರೆ ಪ್ರತಿಬಿಂಬ ಇಷ್ಟು ದೊಡ್ಡದಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ಅದರ ಗಾತ್ರದಲ್ಲಿ ಹೆಚ್ಚಳ ಆಗಿದೆ ಅಲ್ವಾ. ಸೊ ಅದನ್ನ ನಾವೇನಂತ ಹೇಳ್ತೀವಿ? ವರ್ಧನೆ ಅಂತ ಕರಿತೀವಿ. ಇದನ್ನ ದರ್ಪಣದ ವರ್ಧನೆ ಅಂತ ಬರೆಯೋದಕ್ಕೆ ಈ ವರ್ಧನೆಯನ್ನ ಇಂಗ್ಲಿಷ್ ನಲ್ಲಿ ಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ. ಹಾಗಾಗಿ ಈ ವರ್ಧನೆಯನ್ನ ಸ್ಮಾಲ್ ಎಂ ನಿಂದ ಸೂಚಿಸೋದು. ನಾವೆಲ್ಲದಕ್ಕೂ ಆಲ್ಫಾಬೆಟ್ಸ್ ಅನ್ನ ನೋಡ್ತಾ ಬಂದಿದೀವಿ ಅಲ್ವಾ. ಎಫ್ ನೋಡಿದ್ವಿ, ಸಿ ನೋಡಿದ್ವಿ, ಪಿ ನೋಡಿದ್ವಿ ಅಲ್ವಾ. ಅದೇ ರೀತಿ ಇದಕ್ಕೆ ಸ್ಮಾಲ್ ಎಂ ಅನ್ನುವಂತಹ ಒಂದು ಆಲ್ಫಾಬೆಟ್ ಅನ್ನ ಕೊಟ್ಟಿರ್ತಾರೆ. ಸೊ ಸೂತ್ರವನ್ನ ಬರೆಯುವಾಗ ಸ್ಮಾಲ್ ಎಂ ಅಂತ ಬರ್ಕೊಂಡು ನಾವು ಬರಿಬೇಕಾಗತ್ತೆ.
ಇದು ಏನು ಅಂತ ಅಂದ್ರೆ, ಹೇಗೆ ಇದಕ್ಕೆ ಸೂತ್ರ ಅಂತ ಅಂದ್ರೆ, ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ನಿಷ್ಪತ್ತಿಯಲ್ಲಿ ವ್ಯಕ್ತಪಡಿಸ್ತಾರೆ ಇದನ್ನ. ನಿಷ್ಪತ್ತಿ ಅಂದ್ರೆ ಅನುಪಾತ. ಪ್ರತಿಬಿಂಬದ ಎತ್ತರ ಎಷ್ಟಿದೆ ಹಾಗೆ ವಸ್ತುವಿನ ಎತ್ತರ ಎಷ್ಟಿದೆ ಅದನ್ನ ಅನುಪಾತ ತಗೊಂಡ್ರೆ ನಮಗೆ ಅದರಿಂದ ವರ್ಧನೆ ಸಿಗ್ತಾ ಇರತ್ತೆ. ಅಂದ್ರೆ ವಸ್ತು ಮತ್ತೆ ವಸ್ತುವಿನ ಪ್ರತಿಬಿಂಬದಲ್ಲಿ ಎಷ್ಟು ಗಾತ್ರದಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನ ನಾವು ವರ್ಧನೆ ಅಂತ ಹೇಳ್ತೀವಿ. ಸೊ ಆ ವರ್ಧನೆಯನ್ನ ಕಂಡುಹಿಡಿಯೋದಕ್ಕೆ ನಾವು ವಸ್ತುವಿನ ಎತ್ತರ ಮತ್ತೆ ಪ್ರತಿಬಿಂಬದ ಎತ್ತರದ ಅನುಪಾತವನ್ನ ತಗೊಂಡ್ರೆ. ಸೊ ಮಿಥ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಎತ್ತರ ಧನಾತ್ಮಕವಾಗಿ ತಗೊಳ್ಬೇಕು, ಇನ್ನು ಸತ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಎತ್ತರವನ್ನ ಋಣಾತ್ಮಕವಾಗಿ ತಗೊಳ್ಬೇಕಾಗತ್ತೆ. ಯಾಕೆ? ಸತ್ಯ ಪ್ರತಿಬಿಂಬ ಯಾವಾಗ್ಲೂ ದರ್ಪಣದ, ಈಗ ದರ್ಪಣ ಹೀಗಿದೆ ಅಂದ್ರೆ ದರ್ಪಣದ ಈ ಭಾಗದಲ್ಲೇ ಬರುತ್ತೆ ಅಲ್ವಾ ಸತ್ಯ ಪ್ರತಿಬಿಂಬ. ಸೊ ಈ ಭಾಗ ಎಕ್ಸ್ ಡ್ಯಾಶ್ ಅಕ್ಷ ಆಯ್ತು ಅಲ್ವಾ, ಅಂದ್ರೆ ಮೈನಸ್ ಇರತ್ತೆ ಇಲ್ಲಿ, ಎಕ್ಸ್ ಡ್ಯಾಶ್ ಅಕ್ಷ ಆಗತ್ತೆ, ಸೊ ಮೈನಸ್ ಸಿಗತ್ತೆ ನಮ್ಗೆ. ಹಾಗಾಗಿ ನಾವು ಯಾವಾಗ್ಲೂ ಸತ್ಯ ಪ್ರತಿಬಿಂಬಗಳ ವಸ್ತುವಿನ ಎತ್ತರವನ್ನ ಋಣಾತ್ಮಕವಾಗಿ ತಗೊಳ್ಬೇಕು. ಇಲ್ಲಿಂದ ಹೀಗೆ ನಾವು, ಇದು ಎತ್ತರ ಅಲ್ವಾ, ಇಷ್ಟು ಎತ್ತರ ಆಗಿರತ್ತೆ, ಇದನ್ನ ಹೀಗೆ ಸೇರ್ಸಿದ್ರೆ ಇದೇನಾಯ್ತು, ವೈ ಡ್ಯಾಶ್ ಅಕ್ಷ ಆಯ್ತು. ವೈ ಡ್ಯಾಶ್ ಅಕ್ಷ ಬಂದು ಸೇರೋದು ವೈ ಡ್ಯಾಶ್ ಅಕ್ಷಕ್ಕೆ ಬಂದು ಸೇರ್ತಾ ಇರತ್ತೆ. ಹಾಗಾಗಿ ನಾವು ಇದನ್ನ ಋಣಾತ್ಮಕವಾಗಿ ತಗೊಳ್ಬೇಕಾಗತ್ತೆ. ಬಟ್ ಮಿಥ್ಯ ಪ್ರತಿಬಿಂಬ ಅಂತ ಅಂದ್ರೆ ಇಲ್ಲಿ ಉಂಟಾಗ್ತಾ ಇರತ್ತೆ, ಹೌದಾ. ಇದೇನಾಯ್ತು, ಇದು ಎಕ್ಸ್ ಅಕ್ಷ ಆಯ್ತು, ಇದು ವೈ ಅಕ್ಷ, ಇದು ಎತ್ತರವನ್ನ ತಗೊಂಡ್ ಬಂದು ಸೇರಿದ್ರೆ ವೈ ಅಕ್ಷಕ್ಕೆ ಸೇರ್ತಾ ಇರತ್ತೆ. ಹಾಗಾಗಿ ಇದು ಧನಾತ್ಮಕ ಬೆಲೆಯನ್ನ ಹೊಂದಿರತ್ತೆ ಮಿಥ್ಯ ಪ್ರತಿಬಿಂಬ. ಹಾಗಾಗಿ ನಾವು ಇದೆಲ್ಲ ಯಾವಾಗ ಬೇಕು ಅಂತ ಅಂದ್ರೆ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ, ಸೂತ್ರದಲ್ಲಿ ನಾವು ಬೆಲೆಯನ್ನ ಆದೇಶಿಸುವಾಗ ಪಾಸಿಟಿವ್ ಅಂದ್ರೆ ಧನ ವ್ಯಾಲ್ಯೂವನ್ನ ತಗೊಳ್ಬೇಕಾ ಅಥವಾ ಋಣಾತ್ಮಕ ಬೆಲೆಯನ್ನ ತಗೊಳ್ಬೇಕಾ, ಅದನ್ನ ನಾವು ಎಲ್ಲಿ ಪ್ರತಿಬಿಂಬ ಉಂಟಾಗಿದೆ ಅನ್ನೋದನ್ನ ಗಮನಿಸಿ ನಾವು ಬೆಲೆಯನ್ನ ಆದೇಶಿಸಬೇಕಾಗತ್ತೆ. ಈಗ 1/f ಸಮ 1/v ಪ್ಲಸ್ 1/u ಅಂತ ಸೂತ್ರ ಇದ್ರೂ ಕೂಡ ಒಂದ್ ವೇಳೆ ಸತ್ಯ ಪ್ರತಿಬಿಂಬ ಆದ್ರೆ v ಏನಾಗತ್ತೆ, -1/v ಅಂತ ನಾವು ತಗೊಳ್ಬೇಕಾಗತ್ತೆ. ಅಂದ್ರೆ ವಿ ಯ ಬೆಲೆ 1/, ಈಗ ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ದೂರದಲ್ಲಿದೆ ಅಂತ. ಸೊ -5 ಅಂತ ತಗೊಳ್ಬೇಕು. ಯಾಕೆ ಅಂತ ಅಂದ್ರೆ ಅದು ಇಲ್ಲಿ ಉಂಟಾಗ್ತಾ ಇರತ್ತೆ. ಸೊ ಇದು ಮೈನಸ್ ಆಗಿರೋದಕ್ಕೆ ಇಲ್ಲಿ -5 ಅನ್ನೋದನ್ನ ನಾವು ತಗೊಳ್ಬೇಕಾಗತ್ತೆ. ಆ ರೀತಿಯಾಗಿ ಬೆಲೆಯನ್ನ ಆದೇಶಿಸ್ಬೇಕು. ಓಕೆ, ಸೊ ಇದನ್ನ ಹೇಗೆ ನಾವು ಸೂತ್ರ ಏನು ಅಂತ ನೋಡೋದಿದ್ರೆ, m ಈಸ್ ಈಕ್ವಲ್ ಟು ಪ್ರತಿಬಿಂಬದ ಎತ್ತರ. ಫಸ್ಟಿಗೆ ನಾವು ಪ್ರತಿಬಿಂಬದ ಎತ್ತರವನ್ನ ತಗೊಳ್ತೀವಿ, ನಂತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ. ಇವುಗಳ ಅನುಪಾತವನ್ನ ನಾವು ವರ್ಧನೆ, ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಬೆಲೆಯನ್ನ ಕಂಡುಹಿಡಿಬೇಕಾಗತ್ತೆ ನಾವು, ವರ್ಧನೆಯ ಬೆಲೆಯನ್ನ. ಇದ್ರ ಮೇಲೂ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಸಾಲ್ವ್ ಮಾಡುವಾಗ ಸೂತ್ರದಲ್ಲಿ ಬೆಲೆಗಳನ್ನ ಆದೇಶಿಸೋದು ಲಕ್ಷ್ಯ ಕೊಟ್ಟು ಏನು ಬೆಲೆಯನ್ನ ಆದೇಶಿಸಿ. ಅಂದ್ರೆ ಸೈನ್ಸ್ ಬಗ್ಗೆನೂ ಸ್ವಲ್ಪ ಲಕ್ಷ್ಯ ಇರಲಿ. ಸೈನ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಸೈನ್ ಬಗ್ಗೆ, ಚಿಹ್ನೆಗಳ ಬಗ್ಗೆ, ಆಯ್ತಾ. ಇನ್ನು ಬೆಳಕಿನ ವಕ್ರೀಭವನ. ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ದು ಬೆಳಕಿನ ಪ್ರತಿಫಲನದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಪ್ರತಿಫಲನ ಅಂದ್ರೆ ಏನು, ಯಾವ ರೀತಿಯಾಗಿ ಆಗತ್ತೆ, ನಿಮ್ನ ದರ್ಪಣದಲ್ಲಿ ಯಾವ ರೀತಿ ಆಗತ್ತೆ, ಪೀನ ದರ್ಪಣದಲ್ಲಿ ಯಾವ ರೀತಿ ಆಗತ್ತೆ, ಇದೆಲ್ಲದನ್ನು ಅಭ್ಯಾಸ ಮಾಡಿದ್ವಿ ಅಲ್ವಾ. ಇನ್ನು ವಕ್ರೀಭವನ ಅಂದ್ರೆ ಏನು? ಬೆಳಕು ಒಂದು ದಾರಿಯಲ್ಲಿ ಹೋಗ್ತಾ ಇರತ್ತೆ, ಒಂದು ದಾರಿಯಲ್ಲಿ ಹೋಗ್ತಾ ಇರುವಂತಹ ಬೆಳಕು ಮಾಧ್ಯಮದಿಂದಾಗಿ ಅದು ತನ್ನ ದಿಕ್ಕನ್ನ ಬದಲು ಮಾಡಿದ್ರೆ, ಸ್ವಲ್ಪ ದಿಕ್ಕಿನಲ್ಲಿ ಬದಲಾವಣೆ ಆದ್ರೆ ಅದು ಬೆಳಕಿನ ವಕ್ರೀಭವನ ಆಗಿರತ್ತೆ. ನಾವು ಅದನ್ನ ಡೀಟೇಲ್ ಆಗಿ ಅಭ್ಯಾಸ ಮಾಡೋಣ. ಸೊ ಇಲ್ಲಿ ನೋಡಿ, ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ, ನಾವು ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಬೆಳಕು ಒಂದು ಬೆಳಕಿನ ಕಿರಣ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದು ತಲುಪಬೇಕು ಅಂದ್ರೆ ಮಾಧ್ಯಮ ಪಾರದರ್ಶಕ ಆಗಿರ್ಬೇಕು, ಆಗ ಮಾತ್ರ ಬರೋದಕ್ಕೆ ಸಾಧ್ಯ ಅಂತ ಗೋಡೆಯ ಉದಾಹರಣೆಯನ್ನ ತಗೊಂಡು ನಾನು ಹೇಳಿದ್ದೆ. ಪಕ್ಕದ ಕ್ಲಾಸಲ್ಲಿ ಕೂತಿರುವಂತಹ ನಿಮ್ ಫ್ರೆಂಡ್ಸ್ ಅನ್ನ ನೀವು ನೋಡೋದಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ, ಯಾಕಂದ್ರೆ ಅಪಾರದರ್ಶಕ ಮಾಧ್ಯಮ ಇರತ್ತೆ. ಹಾಗಾಗಿ ಅವ್ರ ಮೇಲೆ ಬಿದ್ದ ಬೆಳಕು ನಿಮ್ಮ ಕಣ್ಣನ್ನ ತಲುಪೋದಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಹಾಗಾಗಿ ನಾವು ನೋಡೋದಿಕ್ಕೆ ಆಗ್ತಾ ಇರಲ್ಲ. ಸೊ ಇಲ್ಲಿ ವಕ್ರೀಭವನ ಆಗ್ಬೇಕು ಅಥವಾ ಪ್ರತಿಫಲನ ಆಗ್ಬೇಕು ಏನೇ ಅಂತ ಅಂದ್ರೂ ಒಂದು ಪಾರದರ್ಶಕ ಮಾಧ್ಯಮದ ಅವಶ್ಯಕತೆ ಇರತ್ತೆ. ಸೊ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನ ಪ್ರವೇಶಿಸಿದಾಗ ಅದು ತನ್ನ ದಿಕ್ಕನ್ನ ಬದಲಿಸುತ್ತೆ. ಈ ವಿದ್ಯಮಾನವನ್ನ ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ಯಾವ ಎರಡು ಪಾರದರ್ಶಕ ಮಾಧ್ಯಮ, ಎಲ್ಲಿ ಎರಡು ಪಾರದರ್ಶಕ ಮಾಧ್ಯಮ ಇರತ್ತೆ? ನೀವೇ ಯೋಚನೆ ಮಾಡಿ.
ಗಾಳಿ ಒಂದು ಮಾಧ್ಯಮ, ನೀರು ಒಂದು ಮಾಧ್ಯಮ ಅಲ್ವಾ? ಹಾಗೇನೆ ಗಾಜಿನ ಮೂಲಕ ಬೆಳಕು ಹಾದು ಬರುತ್ತೆ ಅಂತ ನೋಡಿದೀವಿ ನಾವು. ನಾನು ಗ್ಲಾಸ್ ಬಾಟಲ್ ಅನ್ನ ಇಟ್ಕೊಂಡು ತೋರಿಸಿದ್ದೆ, ನಿಮ್ಗೆ ನೆನಪಿರಬಹುದು. ಸೊ ಇದೆಲ್ಲದೂ ಮಾಧ್ಯಮಗಳೇ ಆಗಿದೆ. ಸೊ ಯಾವುದಾದ್ರೂ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಪ್ರವೇಶಿಸಿದಾಗ ಅದೇನ್ ಮಾಡತ್ತೆ, ಅದರ ದಿಕ್ಕನ್ನ ಚೇಂಜ್ ಮಾಡ್ಕೊಳತ್ತೆ. ಈ ಒಂದು ವಿದ್ಯಮಾನವನ್ನ ವಕ್ರೀಭವನ ಅಂತ ಕರೀತಾರೆ. ಸೊ ಬೆಳಕಿನ ಕಿರಣ ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮವನ್ನ ಪ್ರವೇಶಿಸಿದಾಗ ವೇಗದಲ್ಲಿನ ಬದಲಾವಣೆಯಿಂದ ಬೆಳಕಿನ ವಕ್ರೀಭವನ ಸಂಭವಿಸತ್ತೆ. ಬೆಳಕು ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರ್ತಾ ಇದೆ ಅಂದ್ರೆ ಅದಕ್ಕೊಂದು ಸ್ಪೀಡ್ ಇರತ್ತೆ ಅಲ್ವಾ, ವೇಗ ಇರತ್ತೆ, ಅದರದ್ದೇ ಆದಂತಹ ಒಂದು ವೇಗ ಇರತ್ತೆ. ಈಗ ಸೂರ್ಯನಿಂದ ಹೊರಟಂತಹ ಬೆಳಕು ನಮ್ಮ ತನಕ ಬಂದು ತಲುಪ್ತಾ ಇದೆ ಅಂದ್ರೆ ಅದು ಒಂದು ವೇಗದಲ್ಲಿ ಬರ್ತಾ ಇರತ್ತೆ ಅಲ್ವಾ? ಸೊ ಮಾಧ್ಯಮ ಬದಲಾದಾಗ ಆ ವೇಗದಲ್ಲೂ ಕೂಡ ಬದಲಾವಣೆ ಆಗತ್ತೆ. ಹಾಗೆ ವೇಗದಲ್ಲಿ ಬದಲಾವಣೆ ಆಗೋದ್ರಿಂದನೇ ಬೆಳಕು ತನ್ನ ದಿಕ್ಕನ್ನ ಚೇಂಜ್ ಮಾಡತ್ತೆ. ಆಯ್ತಾ? ಇದರಿಂದಾಗಿ ಏನಾಗತ್ತೆ, ವಕ್ರೀಭವನ ಸಂಭವಿಸುತ್ತೆ. ಇದ್ರ ಅಪ್ಲಿಕೇಶನ್ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನೋಡ್ತೀವ ಅಂತ ಅಂದ್ರೆ ಎಸ್ ನೋಡ್ತೀವಿ. ಎಲ್ಲಿ ಅಂತ ಅಂದ್ರೆ ನೀವು ಇಲ್ಲಿ ಒಂದು ಚಿತ್ರವನ್ನ ನೀವು ಗಮನಿಸ್ತಾ ಇರಬಹುದು. ನೀವು ಈ ಪ್ರಯೋಗವನ್ನ ಬೇಕಿದ್ರೆ ಮಾಡು ನೋಡಬಹುದು. ನಿಮ್ಮನೇಲಿ ಗಾಜಿನ ಲೋಟ ಇದ್ರೆ, ಗ್ಲಾಸ್ ಇದ್ರೆ ಅದರೊಳಗಡೆಗೆ ಸ್ವಲ್ಪ ನೀರನ್ನ ತಗೊಳ್ಳಿ, ಒಂದು ಅರ್ಧದಷ್ಟು ನೀರನ್ನ ತುಂಬಿ ನಿಮ್ಮ ಪೆನ್ಸಿಲ್ ಅನ್ನ ಅದರಲ್ಲಿ ಹೀಗೆ ಅರ್ಧದಷ್ಟು ಅದ್ದಿ ಹಿಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಅದು ನೀವು ಅದ್ದಿರೋ ದಿಕ್ಕಿನಿಂದ ಹೀಗೆ ಮೇಲಕ್ ಬಂದಂಗ ಅನ್ನಿಸ್ತಾ ಇರತ್ತೆ. ನೀವು ಈ ಚಿತ್ರವನ್ನ ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಅಂದಾಜು ಆಗಬಹುದು. ಸೊ ನೀವು ಹೀಗೆ ಅದ್ದಿರ್ತೀರ, ಬಟ್ ನೀವು ಒಂದ್ ಆಂಗಲ್ ಅಲ್ಲಿ ಕ್ರಾಸ್ ಆಗಿ ಅದನ್ನ ನೋಡಿದಾಗ ಅದು ಮೇಲ್ಗಡೆ ಹೀಗೆ ತೇಲ್ತಾ ಇರೋ ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ. ಕೈಯಲ್ಲಿ ನೀವು ಹಿಡ್ಕೊಂಡೇ ಇರಿ, ಆ ಪೆನ್ಸಿಲ್ ಅನ್ನ ನೀವು ಅದರ ತುದಿ ತನಕ ಹೀಗೆ ಮುಟ್ಸಿ ಹಿಡ್ಕೊಂಡೇ ಇರಿ. ತಾಗ್ಸಿ ಹಿಡ್ಕೊಂಡಿದ್ರು ಕೂಡ ಸೈಡ್ ಇಂದ ನೀವು ನೋಡಿದಾಗ ಪೆನ್ಸಿಲ್ ತೇಲ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ಸುತ್ತೆ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಬೆಳಕಿನ ವಕ್ರೀಭವನ. ಹೇಗಾಗತ್ತೆ ಅನ್ನೋದನ್ನ ನೀವು ಈ ಚಿತ್ರದಲ್ಲಿ ನೋಡಬಹುದು. ಸೊ ಇಲ್ಲಿಂದ ಈ ಒಂದು ಬೆಳಕಿನ ಕಿರಣ ಹೀಗೆ ಬರ್ತಾ ಇದೆ. ಇದನ್ನ ನಾವು ಪತನ ಕಿರಣ ಅಂತ ತಗೊಳ್ಳೋಣ. ಆಯ್ತಾ? ಪತನ ಕಿರಣ ಇಲ್ಲಿ ಇದು ಯಾವ ಮಾಧ್ಯಮ ಆಯ್ತು? ಗಾಳಿಯ ಮಾಧ್ಯಮ. ಹೌದಾ? ಗಾಳಿಯ ಮಾಧ್ಯಮದಲ್ಲಿರುವಂತಹ ಈ ಬೆಳಕಿನ ಕಿರಣ ಹೀಗೆ ಬಂದು ಇಲ್ಲೊಂದು ಗಾಜಿನ ಮಾಧ್ಯಮನೋ ಅಥವಾ ಬೇರೆ ಒಂದು ಮಾಧ್ಯಮ, ನೀರು ಅಂತ ಏನಾದ್ರೂ ತಗೊಳ್ಳೋಣ. ಇವಾಗ ಇಲ್ಲಿ ನೀರಿದೆ ಅಲ್ವಾ? ಸೊ ಇದು ಒಂದು ಮಾಧ್ಯಮ, ಇದು ಒಂದು ಎರಡನೇ ಮಾಧ್ಯಮ ಆಯ್ತು. ಇಲ್ಲಿರುವಂತಹ ಬೆಳಕು ಹೀಗೆ ಬಂದು ಮಾಧ್ಯಮವನ್ನ ಬದಲು ಮಾಡಿದಾಗ ಏನಾಯ್ತು, ಬೆಳಕಿನ ವೇಗದಲ್ಲಿ ಬದಲಾವಣೆ ಆಯ್ತು. ಬದಲಾವಣೆ ಆದ ತಕ್ಷಣ ಅದೇನ್ ಮಾಡತ್ತೆ, ತನ್ನ ದಿಕ್ಕನ್ನ ಅದು ಆಕ್ಚುಲ್ ಆಗಿ ಹೀಗೆ ಹೋಗ್ಬೇಕಿತ್ತು. ನೀವು ನೇರವಾಗಿ ನೋಡಿದ್ರೆ ಅಂದ್ರೆ ಇದರ ದಿಕ್ ಹೇಗೆ, ಹೀಗೆ ಬರ್ಬೇಕಿತ್ತಲ್ವಾ? ಹೀಗೆ ಬರ್ಬೇಕಿತ್ತದು. ಸ್ಟ್ರೇಟ್ ಲೈನ್ ಅನ್ನ ನೀವು ತಗೊಂಡ್ರೆ ಹೀಗೆ ಹೋಗ್ಬೇಕಿತ್ತದು ನೇರವಾಗಿ. ಆದ್ರೆ ಅದೇನ್ ಮಾಡ್ತು, ಮಾಧ್ಯಮದ ಬದಲಾವಣೆಯಿಂದಾಗಿ ಅದರ ದಿಕ್ಕಿನಲ್ಲಿ ಬದಲಾವಣೆ ಆಯಿತು. ಈ ರೀತಿಯಾಗಿ ಇಲ್ಲಿ ಹೀಗೆ ಹೋಗ್ಬೇಕಿದ್ದಂತಹ ಕಿರಣ ಹೀಗೆ ಬೆಂಡ್ ಆಯ್ತು, ಬಾಗ್ತು. ಹೀಗೆ ಹೋಗ್ಬೇಕಿತ್ತು, ಹೀಗೆ ಬೆಂಡ್ ಆಯ್ತಲ್ವಾ? ಸೊ ಇದನ್ನೇ ನಾವು ವಕ್ರೀಭವನ ಅಂತ ಕರೆಯೋದು. ಸೊ ಮಾಧ್ಯಮದ ಬದಲಾವಣೆಯಿಂದಾಗಿ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗತ್ತೆ. ಬೆಳಕಿನ ವೇಗದಲ್ಲಿ ಬದಲಾವಣೆ ಆದಾಗ ಅದು ದಿಕ್ಕನ್ನ ಬದಲು ಮಾಡತ್ತೆ. ಈ ಒಂದು ವಿದ್ಯಮಾನವನ್ನ ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ಓಕೆ? ಸೊ ಈ ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೂ ಹೆಚ್ಚು ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಈಗ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀಭವನ. ಇವಾಗ ನೀರಿನ ಮೂಲಕ ನೋಡಿದ್ವಿ. ಇಲ್ಲಿ ಗಾಳಿ ಮಾಧ್ಯಮ ಮತ್ತೆ ನೀರನ್ನ ಇಟ್ಕೊಂಡು ನಾವು ಪ್ರಯೋಗವನ್ನ ಅಂದ್ರೆ ಒಂದು ಪ್ರಯೋಗವನ್ನ ನಾವು ನೋಡಿದ್ದಾಯ್ತು ಅಲ್ವಾ? ಅದೇ ರೀತಿ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಇವಾಗ ಈ ಬೆಳಕು ಯಾವ ಬಿಂದುವಿನಲ್ಲಿ ಈ ಒಂದು ಮಾಧ್ಯಮವನ್ನ ಟಚ್ ಮಾಡ್ತಾ ಇದೆಯೋ, ಅಂದ್ರೆ ಹೋಗಿ ಬಡಿತಾ ಇದೆಯೋ ಆ ಒಂದು ಬಿಂದುವಿನಲ್ಲಿ ನೇರವಾದಂತಹ ಒಂದು ರೇಖೆಯನ್ನ ಎಳೆದ್ರೆ ಇದನ್ನ ನಾವು ಲಂಬ ಅಂತ ಕರಿತೀವಿ. ಪ್ರತಿಫಲನದಲ್ಲೂ ನಾವು ನೋಡಿದ್ವಿ ಅಲ್ವಾ? ಹೀಗೆ ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ, ಮಧ್ಯದಲ್ಲಿ ಒಂದು ಲಂಬ, ಮಾಧ್ಯಮಕ್ಕೆ ಹೀಗೆ ಒಂದು ಈ ಬಿಂದುವಿನಲ್ಲಿ ಹೀಗೆ ಒಂದು ಲಂಬವನ್ನ ಎಳೆದ್ರೆ ಇದನ್ನ ನಾವೇ ಗೆರೆ, ನೇರವಾದಂತಹ ಗೆರೆಯನ್ನ ಎಳೆದ್ರೆ ಅದನ್ನ ನಾವು ಲಂಬ ಅಂತ ಕರಿತಾ ಇದ್ವಿ, ಈ ಒಂದು ರೇಖೆಯನ್ನ. ಹೌದಾ? ಇದು ಪತನ ಕೋನ, ಇದು ಪ್ರತಿಫಲಿತ ಕೋನ. ಇದ್ರ ಬಗ್ಗೆ ನಾವು ನಿಯಮವನ್ನು ಸಹ ಅಭ್ಯಾಸ ಮಾಡಿದ್ವಿ ಅಲ್ವಾ? ಅದೇ ರೀತಿ ಇಲ್ಲಿ ಏನಾಗತ್ತೆ, ಹೀಗೆ ಪ್ರತಿಫಲನ ಆಗ್ತಾ ಇಲ್ಲ, ಬದಲಿಗೆ ಇದು ಹೀಗೆ ದಿಕ್ಕನ್ನ ಚೇಂಜ್ ಮಾಡಿ ಬರ್ತಾ ಇದೆ. ಸೊ ಇದೇ ಒಂದು
ಲಂಬವನ್ನ ನಾವು ಹೀಗೆ ಮುಂದುವರಿಸಿದ್ರೆ ಇದು ಈ ಒಂದು ವಕ್ರೀಭವನದಲ್ಲಿ ಇರುವಂತಹ ಲಂಬ ಆಗಿರತ್ತೆ. ಆಯ್ತಾ? ಇದ್ರ ಬಗ್ಗೆನೂ ನಮ್ಗೆ ಗೊತ್ತಿರ್ಬೇಕು. ಇದ್ರಲ್ಲೂ ಕೂಡ ಲಂಬ ಇದೆ. ಇದು ಪತನ ಕಿರಣ ಅಥವಾ ಆಗಮನ ಕಿರಣ ಅಂತನಾದ್ರೂ ತಗೊಳ್ಬಹುದು. ಬರ್ತಾ ಇದೆ ಅಲ್ವಾ, ಆಗಮನ ಆಗ್ತಾ ಇದೆ, ಹಾಗಾಗಿ ಆಗಮನ ಕಿರಣ ಅಂತನಾದ್ರೂ ತಗೊಳ್ಬಹುದು. ಅವ್ರ ಪತನ ಕಿರಣ, ಇದು ಪತನ ಬಿಂದುವಿನಲ್ಲಿ ಎಳೆಯಲಾದಂತಹ ಲಂಬ. ಇದು ನಿರ್ಗಮಿತ ಕಿರಣ. ಇಲ್ಲಿ ಪ್ರತಿಫಲಿತ ಕಿರಣ ಅಂತ ಬರೋದಿಲ್ಲ, ಯಾಕಂದ್ರೆ ಪ್ರತಿಫಲನ ಆಗ್ತಾ ಇಲ್ಲ, ಬೆಳಕು ದಿಕ್ಕನ್ನ ಬದಲು ಮಾಡಿದೆ ಅಷ್ಟೇ ಬಿಟ್ರೆ ಪ್ರತಿಫಲನ ಆಗ್ತಾ ಇಲ್ಲ. ಹಾಗಾಗಿ ಇದನ್ನ ನಿರ್ಗಮನ ಕಿರಣ ಅಂತ ಕರೀತಾರೆ. ಆಯ್ತಾ? ಸೊ ಇನ್ನು ಎರಡನೆಯದಾಗಿ ನಾವು ನೋಡೋದಂದ್ರೆ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀಭವನ ಹೇಗಾಗತ್ತೆ ಅಂದ್ರೆ, ಬೆಳಕು ವಿರಳ ಮಾಧ್ಯಮ, ವಿರಳ ಅಂತ ಅಂದ್ರೆ ಗಾಳಿಯ ಮಾಧ್ಯಮವನ್ನ ವಿರಳ ಮಾಧ್ಯಮ ಅಂತ ಕರೀತಾರೆ. ಅದರಿಂದ ಸಾಂದ್ರ ಮಾಧ್ಯಮವನ್ನ ಅಂದ್ರೆ ಗಾಜನ್ನ, ಇಲ್ಲಿ ಗಾಜಿನ ಚಪ್ಪಡಿಯ ಮೂಲಕ ಅಲ್ವಾ, ಹಾಗಾಗಿ ಒಂದು ವಿರಳ ಮಾಧ್ಯಮ, ಇನ್ನೊಂದು ಸಾಂದ್ರ ಮಾಧ್ಯಮ ಅಂತ ಕರೀತಾರೆ. ಸೊ ಸಾಂದ್ರ ಮಾಧ್ಯಮವನ್ನ ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದನ್ನ ನಾವು ಗಮನಿಸಬಹುದು. ಸೊ ವಿರಳ ಮಾಧ್ಯಮ ಅಂದ್ರೆ ಏನು? ಸಾಂದ್ರತೆ ಕಡಿಮೆ ಇರುವಂತಹ ಮಾಧ್ಯಮ. ಸಾಂದ್ರ ಮಾಧ್ಯಮ ಅಂದ್ರೆ ಸಾಂದ್ರತೆ ಹೆಚ್ಚು ಇರುವಂತಹ ಮಾಧ್ಯಮವನ್ನ ಸಾಂದ್ರ ಮಾಧ್ಯಮ ಅಂತ ಕರೀತಾರೆ. ಆಯ್ತಾ? ಸೊ ಇಲ್ಲಿ ಈಗ ನಾವು ಗಾಳಿ ಮತ್ತೆ ನೀರನ್ನ ತಗೊಂಡ್ರೆ ಗಾಳಿ ವಿರಳ ಮಾಧ್ಯಮ ಆಗಿರತ್ತೆ. ಯಾಕಂದ್ರೆ ಕಣಗಳು ಎಲ್ಲ ದೂರದಲ್ಲಿ ಹೀಗೆ ಗಾಳಿಯಲ್ಲಿ ನೀವು ನೋಡಿದಿರ ಅಲ್ವಾ, ಎಲ್ಲ ಕಣಗಳು ದೂರದಲ್ಲಿ ಹೀಗೆ ಚಲಿಸ್ತಾ ಇರತ್ತೆ, ಹಾಗಾಗಿ ಅದು ವಿರಳ ಮಾಧ್ಯಮ ಆಗಿರತ್ತೆ. ಇನ್ನು ಸಾಂದ್ರ ಮಾಧ್ಯಮ ಅಂದ್ರೆ ಸಾಂದ್ರತೆಯಲ್ಲಿ ಜಾಸ್ತಿ ಇರುವಂತಹ ಮಾಧ್ಯಮಗಳೆಲ್ಲದನ್ನು ನಾವು ಸಾಂದ್ರ ಮಾಧ್ಯಮ ಅಂತ ತಗೊಳ್ತೀವಿ. ಅದು ಘನ ವಸ್ತು ಆದ್ರೂ ಆಗಿರಬಹುದು, ಉದಾಹರಣೆಗೆ ಗಾಜಿನ ಚಪ್ಪಡಿ ಆದ್ರೂ ಆಗಿರಬಹುದು, ಅಥವಾ ನೀರಾಗಿರಬಹುದು. ಗಾಳಿಗೆ ಕಂಪೇರ್ ಮಾಡಿದ್ರೆ ಇದರ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಇದನ್ನ ಸಾಂದ್ರ ಮಾಧ್ಯಮ ಅಂತ ತಗೊಳ್ತೀವಿ. ಸೊ ಯಾವಾಗೆಲ್ಲ ಒಂದು ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮವನ್ನ ಪ್ರವೇಶ ಮಾಡತ್ತೋ ಆಗೆಲ್ಲ ನಾವೇನನ್ನ ನೋಡಬಹುದು ಅಂದ್ರೆ, ಹೀಗೆ ಬೆಳಕಿನ ಕಿರಣ ಏನಿದೆ ಅದು ಲಂಬದ ಕಡೆಗೆ, ಇದು ಲಂಬ ಅಲ್ವಾ, ಸೊ ಲಂಬ ಹೀಗಿದೆ ಅಂದ್ರೆ ಬೆಳಕಿನ ಕಿರಣ ಹೀಗೆ ಹೋಗ್ಬೇಕಿರೋದು ಲಂಬದ ಕಡೆಗೆ ಹೀಗೆ ಬಾಗತ್ತೆ. ಅಂದಾಜಾಗ್ತಾ ಇದೆಯಾ ನಿಮ್ಗೆ? ನಾನು ಈ 2 ಪೆನ್ನನ್ನ ಇಟ್ಕೊಂಡು ಹೇಳೋದಾದ್ರೆ, ಸೊ ಇದು ಬೆಳಕಿನ ಕಿರಣದ ದಿಕ್ಕಾಗಿರ್ಬೇಕಾಗಿತ್ತು ಅಲ್ವಾ, ಬಟ್ ಏನಾಗತ್ತೆ, ಬೆಳಕಿನ ಕಿರಣ ಲಂಬದ ಕಡೆಗೆ ಹೀಗೆ ಬಾಗತ್ತೆ, ಹೀಗೆ ಇದು ಲಂಬ. ಸೊ ಬೆಳಕಿನ ಕಿರಣ ಲಂಬದ ಕಡೆಗೆ ಹೀಗೆ ಬೆಂಡ್ ಆಗತ್ತೆ. ಆಯ್ತಾ? ಈ ಒಂದು ವಿದ್ಯಮಾನವನ್ನ ನಾವು ವಕ್ರೀಭವನ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ? ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮವನ್ನ ಪ್ರವೇಶಿಸಿದಾಗ. ಅದೇ ರೀತಿ ಯಾವಾಗಾದ್ರೂ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮವನ್ನ ಪ್ರವೇಶಿಸ್ತಾ ಇದ್ರೆ ಬೆಳಕು ಲಂಬದಿಂದ ದೂರಕ್ಕೆ ಬಾಗತ್ತೆ. ಉದಾಹರಣೆಗೆ ಈಗ ಈ ಒಂದು ಉದಾಹರಣೆಯನ್ನೇ ತಗೊಂಡ್ರೆ, ಇಲ್ಲಿ ನೀರಿನಿಂದ ಹೊರಟಂತಹ ಬೆಳಕು ನಂತರ ಗಾಳಿಯನ್ನ ಪ್ರವೇಶಿಸಿದ್ರೆ, ಇವಾಗ ಇಲ್ಲಿ ಆರೋ ಮಾರ್ಕ್ ಹೀಗಿದೆ ಅಲ್ವಾ, ಈ ಒಂದು ಬೆಳಕಿನ ಕಿರಣದ ಆರೋ ಮಾರ್ಕ್ ಹೀಗಿದೆ. ಅದ್ರ ಬದಲಿಗೆ ಬೆಳಕು ಇಲ್ಲಿಂದ ಹೀಗೆ ಹೊರಟಿತ್ತು ಅಂತ ಅನ್ಕೊಳ್ಳಿ. ಆಯ್ತಾ? ಇದು ಇಲ್ಲಿಗೆ ಹೀಗೆ ಬಂದು ತಾಗಿ ಹೀಗೆ ಹೋಗ್ಬೇಕಿತ್ತು, ಬಟ್ ಏನಾಗತ್ತೆ, ಇದು ವಿರಳ ಮಾಧ್ಯಮ, ಸಾಂದ್ರ ಮಾಧ್ಯಮ, ಇದು ಸಾಂದ್ರ ಮಾಧ್ಯಮ ನೀರು ಅಲ್ವಾ, ಇದೇನಿದೆ ಇದು ವಿರಳ ಮಾಧ್ಯಮ, ಗಾಳಿ ಇದು ವಿರಳ ಮಾಧ್ಯಮ, ಇದು ಎಲ್ಲದು ವಿರಳ ಮಾಧ್ಯಮ ಆಗಿದೆ. ಸೊ ಇಲ್ಲಿಂದ ಹೊರಟಂತಹ ಬೆಳಕಿನ ಕಿರಣ ಹೀಗೆ ಬಂದು ಇದನ್ನು ತಾಗದಾಗ ಅದರ ದಿಕ್ಕು ಹೀಗೆ ಇರಬೇಕಿತ್ತು ಅಲ್ವಾ, ಬಟ್ ಏನಾಗ್ತಾ ಇದೆ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮವನ್ನ ಪ್ರವೇಶ ಮಾಡ್ತಾ ಇರೋದಕ್ಕೆ ಇದು ಲಂಬ ಅಲ್ವಾ, ಲಂಬದಿಂದ ದೂರಕ್ಕೆ ಬಾಗತ್ತೆ, ಅಂದ್ರೆ ಹೀಗೆ ಹೋಗತ್ತೆ, ದೂರ ಹೋಗ್ತಾ ಹೋಗತ್ತೆ. ಅಂದ್ರೆ ಮುಂಚಿನ ಕೇಸಲ್ಲಿ ನಾವೇನ್ ನೋಡಿದ್ವಿ, ಲಂಬದ ಕಡೆಗೆ ಬಾಗ್ತಾ ಇತ್ತು, ಅದು ಇಲ್ಲಿ ಉಲ್ಟಾ ಆಗತ್ತೆ. ಸೊ ಇದರ ವ್ಯತ್ಯಾಸವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮಕ್ಳೇ. ಯಾವಾಗ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮವನ್ನ ಪ್ರವೇಶ ಮಾಡತ್ತೋ ಆಗ ಲಂಬದ ಹತ್ರ ಬರುತ್ತೆ ಬೆಳಕಿನ ಕಿರಣ, ವಕ್ರೀಭವನ ಲಂಬದ ಕಡೆಗೆ ಆಗತ್ತೆ. ಇನ್ನು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮವನ್ನ ಪ್ರವೇಶ ಮಾಡಿದಾಗ ಬೆಳಕಿನ ಕಿರಣ ಲಂಬದಿಂದ ದೂರಕ್ಕೆ ಹೋಗ್ತಾ ಹೋಗತ್ತೆ, ಚಲಿಸ್ತಾ ಹೋಗತ್ತೆ. ಆಯ್ತಾ? ಇದು 2 ಮಾಧ್ಯಮಗಳ ಮೇಲೆ ನಿರ್ಧಾರ ಆಗತ್ತೆ. ಯಾಕೆ ದೂರ ಹೋಗತ್ತೆ ಅಂದ್ರೆ,
ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಆಗತ್ತೆ. ಅದೇ ವಿರಳ ಮಾಧ್ಯಮಕ್ಕೆ ಬಂದಾಗ ಬೆಳಕಿನ ವೇಗ ಹೆಚ್ಚಾಗತ್ತೆ. ಜಾಸ್ತಿ ಸ್ಪೀಡ್ ಆಗಿ ಹೋಗುವಾಗ ದೂರಕ್ಕೆ ಹೋಗ್ತಾ ಹೋಗುತ್ತೆ, ಲಂಬದಿಂದ ಅದು ದೂರಕ್ಕೆ ಸರಿತಾ ಹೋಗುತ್ತೆ. ಆಯ್ತಾ, ಇದು ಕಾರಣ ಆಗಿರತ್ತೆ. ವ್ಯತ್ಯಾಸವನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೀವು ಈ ಚಿತ್ರದಲ್ಲಿ ಗಮನಿಸಬಹುದು, ಇದು ಗಾಜು ಮತ್ತೆ ನೀರು. ಹೌದಾ? ಸೊ ಈ ಗಾಜನ್ನ ಇಲ್ಲಿ ಈ ಒಂದು ಬೆಳಕಿನ ಕಿರಣ ಇಲ್ಲಿ ಹೀಗೆ ಈ ದಿಕ್ಕನ್ನ ನೀವು ನೋಡಿದ್ರೆ ಬೆಳಕಿನ ಕಿರಣದ ದಿಕ್ಕು ಇಲ್ಲಿದೆ, ಇಲ್ಲಿಂದ ಹೀಗೆ ಹೋಗ್ತಾ ಇದೆ. ಹೌದಾ? ಸೊ ಇದು ಎಳೆಯಲಾದಂತಹ ಲಂಬ. ಇದು ಆಕ್ಚುಯಲ್ ಆಗಿ ಹೀಗೆ ಹೋಗ್ಬೇಕಿತ್ತು, ಬಟ್ ನೀರು ಮತ್ತೆ ಗಾಜನ್ನ ನಾವು ನೋಡಿದ್ರೆ ಆಕ್ಚುಲಿ ಗಾಜು ಅಲ್ಲ, ಗಾಳಿಯ ಮಾಧ್ಯಮ ಆಗ್ಬೇಕಿತ್ತು ಇದು. ಸೊ ನೋಡಿದಾಗ ನಮ್ಗೆ ಇಲ್ಲಿ ಏನಾಗತ್ತೆ, ಇದು ಸಾಂದ್ರತೆ ಕಡಿಮೆ ಇರೋದ್ರಿಂದ ಬೆಳಕಿನ ಕಿರಣ ಇದು ಲಂಬ ಅಲ್ವಾ, ಲಂಬದಿಂದ ದೂರಕ್ಕೆ ಸರಿತಾ ಇದೆ. ಇದು ದಿಕ್ಕಾಗ್ಬೇಕಾಗಿತ್ತು ಆಕ್ಚುಯಲ್ ಆಗಿ, ಬಟ್ ದೂರಕ್ಕೆ ಸರಿತಾ ಇದೆ, ವಕ್ರೀಭವನ ಆಗ್ತಾ ಇದೆ. ಹೇಗೆ? ಲಂಬದಿಂದ ದೂರಕ್ಕೆ ವಕ್ರೀಭವನ ಆಗ್ತಾ ಇದೆ. ಸೊ ಇದನ್ನ ನಾವು ಆಗಮನ ಕಿರಣ, ಇದು ನಿರ್ಗಮನ ಕಿರಣ. ಹಾಗೆ ಇದೇನಾಗತ್ತೆ, ಇದು ಲಂಬ ಆಯ್ತು. ಅರ್ಥ ಆಗ್ತಾ ಇದೆಯಾ? FG ಎಲ್ಲಿದೆ? ಓಕೆ, ಈ ಒಂದು ಡಯಾಗ್ರಾಮ್ ಅನ್ನ ನೀವು ಚಿತ್ರವನ್ನ ನೀವು ಗಮನಿಸಿದ್ರೆ ಇದು ಗಾಜಿನ ಚಪ್ಪಡಿ ಅಂತ ಅಂದ್ರೆ ಇಲ್ಲಿ F ಏನಿದೆ ಅದು ಆಗಮನ ಕಿರಣ ಅಥವಾ ಪತನ ಕಿರಣ ಅಂತಾನೂ ಕರೀತಾರೆ. ಇನ್ನು ವಕ್ರಿಮ ಕಿರಣ FG ಅಂತ ಅಂದ್ರೆ ಇಲ್ಲಿ F ಇದೆ, ಇಲ್ಲಿಂದ ಇಲ್ಲಿಗೆ ಬಂದಿರೋದು FG ಅಂದ್ರೆ ವಕ್ರ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಇದನ್ನ ವಕ್ರಿಮ ಕಿರಣ ಅಂತ ಕರೀತಾರೆ. ಇನ್ನು ಇಲ್ಲಿಂದ ಹೊರಗಡೆಗೆ ಬೀಳ್ತಾ ಇರೋದು GH ಅಂತ, ಇಲ್ಲಿ G ಇದೆ, H ಇದೆ, ಇದೇನಿದು ನಿರ್ಗಮನ ಕಿರಣ ಅಥವಾ ನಿರ್ಗಮಿತ ಕಿರಣ ಅಂತ ಕರೀತಾರೆ. ಸೊ ಈ ಟರ್ಮ್ಸ್ ಅನ್ನೆಲ್ಲ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವಕ್ರೀಭವನದ ನಿಯಮಗಳು. ಪ್ರತಿಫಲನದ ನಿಯಮಗಳನ್ನ ನಾವು ಅಭ್ಯಾಸ ಮಾಡಿದ್ವಿ ಅಲ್ವಾ, ಅದೇ ರೀತಿ ವಕ್ರೀಭವನಕ್ಕೂ ಕೂಡ 2 ನಿಯಮಗಳನ್ನ ನಾವು ನೋಡಬಹುದು. ಏನಿದು ನಿಯಮ ಅಂತ ಅಂದ್ರೆ, ಪತನ ಕಿರಣ, ವಕ್ರಿಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತೆ. ಅಂದ್ರೆ ಇದು ಪತನ ಕಿರಣ ಅಲ್ವಾ, ಪತನ ಕಿರಣ ಹಾಗೇನೆ ವಕ್ರಿಮ ಕಿರಣ. ಯಾವ ಕಿರಣ ವಕ್ರ ಆಗ್ತಾ ಇದೆ ಅದು, ಹಾಗೆ 2 ಮಾಧ್ಯಮಗಳ ಸಂಪರ್ಕ, ಇಲ್ಲಿ 2 ಮಾಧ್ಯಮದ ಅವಶ್ಯಕತೆ ಇರುತ್ತೆ ನಮ್ಗೆ. ಸೊ ಆ ಮಾಧ್ಯಮಗಳ ಸಂಪರ್ಕ ಮೇಲ್ಮೈ ಏನಿರತ್ತಲ್ವಾ, ಅಂದ್ರೆ ಇವಾಗ ಈ ಚಿತ್ರವನ್ನ ನೀವು ನೋಡಿದ್ರೆ, ಸೊ ಇಲ್ಲಿ ಏನಾಗ್ತಾ ಇದೆ, ಇದೊಂದ್ ಮಾಧ್ಯಮ, ಇದೊಂದ್ ಮಾಧ್ಯಮ, ಇದೆರಡನ್ನ ಸಂಪರ್ಕ ಮಾಡ್ತಾ ಇರುವಂತಹ ಮೇಲ್ಮೈ ಇದು ಅಲ್ವಾ, ಇದು ಸಂಪರ್ಕ ಆಗ್ತಾ ಇದೆ. ಸೊ ಇದನ್ನ ಸಂಪರ್ಕ ಮೇಲ್ಮೈ ಅಂತ ಕರೀತಾರೆ. ಆ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಲ್ಲಿ ಬಂದು ಆ ಕಿರಣ ಹೀಗೆ ಮಾಧ್ಯಮವನ್ನ ಟಚ್ ಮಾಡತ್ತೋ ಅದನ್ನ ಪತನ ಬಿಂದು ಅಂತ ಕರೆದ್ರೆ, ಅಲ್ಲಿ ಎಳೆಯಲಾದಂತಹ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತೆ. ನಾವು ಇದನ್ನ ಪ್ರತಿಫಲನದಲ್ಲೂ ಅಭ್ಯಾಸ ಮಾಡಿದ್ವಿ ಅಲ್ವಾ. ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತೆ ಲಂಬ ಹಾಗೆ ಆ ಒಂದು ಮೇಲ್ಮೈ ಎಲ್ಲವೂ ಕೂಡ ಒಂದೇ ಸಮತಲದಲ್ಲಿ ಇರುತ್ತೆ ಅನ್ನೋದನ್ನ. ಇಲ್ಲಿ ಒಂದು ಎಕ್ಸ್ಟ್ರಾ ಏನು, ಒಂದು ಮಾಧ್ಯಮ ಅಲ್ಲ, ಬದಲಿಗೆ 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈ ಆಗಿರತ್ತೆ. ಆಯ್ತಾ, ಇದು ಬೆಳಕಿನ ವಕ್ರೀಭವನದ ಮೊದಲನೇ ನಿಯಮ. ಇನ್ನು 2ನೇ ನಿಯಮ ಅಂತ ಅಂದ್ರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ, ನಾನು ಆಗ್ಲೇ ಹೇಳ್ದೆ ಇಲ್ಲಿ 2 ಮಾಧ್ಯಮಗಳಿರತ್ತೆ ಅಲ್ವಾ, ಹಾಗಾಗಿ ಜೋಡಿ ಮಾಧ್ಯಮ ಅಂತ ನಾವು ತಗೊಳ್ತೀವಿ. ಪತನ ಕೋನದ ಸೈನು ಮತ್ತೆ ವಕ್ರಿಮ ಕೋನಗಳ ಸೈನು ನಿಷ್ಪತ್ತಿ ಸ್ಥಿರವಾಗಿರತ್ತೆ. ಇದನ್ನ ಸ್ನೇಲ್ನ ವಕ್ರೀಭವನದ ನಿಯಮ ಅಂತಾನೂ ಕರೀತಾರೆ. ಆಯ್ತಾ, ಇದು ಈ ಒಂದು ಹೆಸರನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸ್ನೆಲ್ನ ವಕ್ರೀಭವನದ ನಿಯಮ ಅಂತಾನೂ ಹೇಳ್ತಾರೆ ಇದನ್ನ. ಸೊ ಇದು ಏನಂತ ಹೇಳ್ತಾ ಇದೆ, ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತೆ ನೀಡಿರುವ ಜೋಡಿ ಮಾಧ್ಯಮಗಳಿಗೆ, ಅಂದ್ರೆ ಯಾವ ಬಣ್ಣದ ಒಂದು ಬೆಳಕನ್ನ ಕೊಟ್ಟಿರ್ತಾರೆ, ಹಾಗೆ ಯಾವ ಮಾಧ್ಯಮ ಒಂದು ಜೋಡಿ ಮಾಧ್ಯಮವನ್ನ ಕೊಟ್ಟಿರ್ತಾರಲ್ವಾ, ಆ ಕೊಟ್ಟಿರುವಂತಹ ಜೋಡಿ ಮಾಧ್ಯಮಕ್ಕೆ ಪತನ ಕೋನದ ಸೈನು ಅಂತ ಅಂದ್ರೆ ಏನು, ನೀವು ತ್ರಿಕೋನಮಿತಿಯಲ್ಲಿ ಕಲ್ತಿರ್ತೀರಾ, ಸೈನ್ ಕಾಸ್ ಅಂತ ಎಲ್ಲ ಅಲ್ವಾ, ಟ್ಯಾನ್ ಕಾಟ್ ಇದನ್ನೆಲ್ಲ ಕಲ್ತಿರ್ತೀರಾ. ಸೊ ಆ ಸೈನ್, ಪತನ ಕೋನದ ಸೈನ್ ಮತ್ತೆ ವಕ್ರಿಮ ಕೋನದ ಸೈನ್ಗಳ ನಿಷ್ಪತ್ತಿ ಅನುಪಾತ ಏನಾಗಿರತ್ತೆ, ಯಾವಾಗ್ಲೂ ಸ್ಥಿರವಾಗಿರತ್ತೆ.
ಒಂದು ಜೋಡಿ ಮಾಧ್ಯಮ, ಯಾವುದಾದ್ರೂ ಮಾಧ್ಯಮವನ್ನ ಕೊಟ್ಟಿರಬಹುದು, ಅದು ನಿರ್ದಿಷ್ಟವಾಗಿರುತ್ತೆ. ಆ ಒಂದು ಬೆಳಕು ಯಾವಾಗ ಆ ಮಾಧ್ಯಮದ ಮೂಲಕ, ಕೊಟ್ಟಿರುವಂತಹ ಮಾಧ್ಯಮದ ಮೂಲಕ ಹಾದು ಹೋಗತ್ತೋ ಆಗ ಅಲ್ಲಿ ಉಂಟಾಗುವಂತಹ ಪತನ ಕೋನ ಅದರ ಸೈನ್, ಹಾಗೇನೆ ವಕ್ರಿಮ ಕೋನ ಅದರ ಸೈನ್ ಏನಾಗಿರತ್ತೆ, ಅವುಗಳ ಅನುಪಾತ ಯಾವಾಗ್ಲೂ ಒಂದು ಸ್ಥಿರಾಂಕವನ್ನ ಕೊಡ್ತಾ ಇರತ್ತೆ. ಸೊ ನಾವ್ ಇದನ್ನ ಏನಂತ ಹೇಳ್ತೀವಿ, ಸ್ನೆಲ್ನ ವಕ್ರೀಭವನದ ನಿಯಮ. ಸೊ ಸ್ನೆಲ್ನ ವಕ್ರೀಭವನದ ನಿಯಮ ಅಂತ ಅದನ್ನ ಬರೀ ಇದು ಎರಡನೇ ನಿಯಮವನ್ನ ಮಾತ್ರನೂ ಕೇಳಬಹುದು, ಅಥವಾ ಬೆಳಕಿನ ವಕ್ರೀಭವನದ ನಿಯಮಗಳನ್ನ ಬರೀರಿ ಅಂತನಾದ್ರೂ ಕೇಳಬಹುದು. ಸೊ ಇದು ಸಪ್ರೇಟ್ ಆಗಿ ಕೇಳಿದ್ರು ನಿಮಗೆ ಗೊತ್ತಿರಬೇಕು, ಸ್ನೆಲ್ನ ನಿಯಮ ಯಾವುದು ಅನ್ನೋದು ಗೊತ್ತಿರಬೇಕು. ಸೊ ಈ ಎರಡನೇ ನಿಯಮ, ವಕ್ರೀಭವನದ ಎರಡನೇ ನಿಯಮ ಏನಿದೆ ಅಲ್ವಾ, ಇದು ಸ್ನೆಲ್ನ ವಕ್ರೀಭವನದ ನಿಯಮ ಆಗಿರತ್ತೆ. ಸೊ ಇದರ ಒಂದು ಸೂತ್ರ ಹೀಗೆ, ಸೈನ್ ಐ ಬೈ ಸೈನ್ ಆರ್. ಐ ಅಂತ ಅಂದ್ರೆ ಪತನ ಕೋನ, ಆರ್ ಅಂತ ಅಂದ್ರೆ ವಕ್ರಿಮ ಕೋನ. ಸೊ ಇವುಗಳ ಅನುಪಾತ ಸೈನ್ ಐ ಬೈ ಸೈನ್ ಆರ್ ಯಾವಾಗ್ಲೂ ಒಂದು ಸ್ಥಿರಾಂಕವನ್ನ ಕೊಡ್ತಾ ಇರತ್ತೆ ಅನ್ನೋದು ನಿಯಮ ಆಗಿದೆ. ಸೊ ಈ ನಿಯಮಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ವಕ್ರೀಭವನ ಸೂಚ್ಯಂಕ. ಏನಿದು ವಕ್ರೀಭವನ ಸೂಚ್ಯಂಕ ಅಂದ್ರೆ, ನಾವಿಲ್ಲೆಲ್ಲ ನೋಡ್ತಾ ಇರೋದು ಎರಡು ಮಾಧ್ಯಮವನ್ನ ನೋಡ್ತಾ ಇದೀವಿ ಅಲ್ವಾ. ಬೆಳಕು ಒಂದು ಮಾಧ್ಯಮದಿಂದ ಹೀಗೆ ಒಂದು ಮೇಲ್ಮೈ ಮೇಲೆ ತಾಗಿ ಇನ್ನೊಂದು ಮಾಧ್ಯಮದಲ್ಲಿ ವಕ್ರೀಭವನವನ್ನ ಹೊಂದುತ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೊ ಬೆಳಕಿನ ಕಿರಣ ಓರೆಯಾಗಿ ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ಎರಡನೇ ಮಾಧ್ಯಮದಲ್ಲಿ ದಿಕ್ಕನ್ನ ಬದಲಿಸುತ್ತೆ. ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನ ವಕ್ರೀಭವನ ಸೂಚ್ಯಂಕ ಅಂತ ಕರೀತಾರೆ. ಅಂದ್ರೆ ಈಗ ಒಂದು ಮಾಧ್ಯಮದಿಂದ ಹೊರಟಂತಹ ಬೆಳಕು ಎರಡನೇ ಮಾಧ್ಯಮವನ್ನ ಪ್ರವೇಶಿಸಿದಾಗ ಅದು ಎಷ್ಟು ಬಾಗ್ತಾ ಇದೆ, ಲಂಬದ ಕಡೆಗೆ ಬಾಗ್ತಾ ಇದೆಯಾ ಅಥವಾ ಲಂಬದಿಂದ ದೂರಕ್ಕೆ ಬಾಗ್ತಾ ಇದೆಯಾ, ಒಟ್ಟಾರೆ ಅದು ಎಷ್ಟು ಬಾಗ್ತಾ ಇದೆ ಅನ್ನೋದನ್ನ ಹೇಳೋದು ವಕ್ರೀಭವನ ಸೂಚ್ಯಂಕ ಆಗಿದೆ. ಸೊ ಬೆಳಕಿನ ವೇಗ ನಿರ್ವಾತದಲ್ಲಿ ಯಾವಾಗಲೂ 3×10⁸ ಮೀಟರ್ ಪರ್ ಸೆಕೆಂಡ್ ಆಗಿರತ್ತೆ. ಆಯ್ತಾ. ಸೊ ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಕೇಳಿದ್ರೆ ಅದು 3 ನಿರ್ವಾತ ಅಂದ್ರೆ ಏನು, ಗಾಳಿಯೂ ಇರದೇ ಇರುವಂತಹ ಜಾಗ, ಗಾಳಿಯನ್ನು ತೆಗೆದು ಬಿಟ್ರೆ ಅದು ನಿರ್ವಾತ ಆಗಿರತ್ತೆ. ನಿರ್ವಾತ, ವಾತ ಅಂದ್ರೆ ಗಾಳಿ, ಗಾಳಿನೂ ಕೂಡ ಇರದೇ ಇರುವಂತಹ ಪ್ರದೇಶವನ್ನ ವ್ಯಾಕ್ಯೂಮ್ ಅಂತ ಹೇಳ್ತಾರೆ. ಸೊ ಆ ವ್ಯಾಕ್ಯೂಮ್ ಅಲ್ಲಿ ಬೆಳಕಿನ ವೇಗ 3×10⁸ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಬೇರೆ ಮಾಧ್ಯಮಕ್ಕೆ ಹೋದಾಗ ಬೆಳಕಿನ ವೇಗ ಬದಲಾಗತ್ತೆ ಅನ್ನೋದನ್ನ ನಾವು ಇವಾಗಷ್ಟೇ ಕಲ್ತ್ವಿ ಅಲ್ವಾ, ಹಾಗಾಗಿ ವಕ್ರೀಭವನ ಉಂಟಾಗೋದು. ಸೊ ನಿರ್ವಾತದಲ್ಲಿ ಯಾವಾಗ್ಲೂ ಬೆಳಕಿನ ವೇಗ ಇಷ್ಟ ಆಗಿರತ್ತೆ. ಆಯ್ತಾ. ಸೊ ಈ ಒಂದು ಬೆಲೆಯನ್ನು ಸಹ ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ವಕ್ರೀಭವನ ಸೂಚ್ಯಂಕ ಅಂತ ಅಂದ್ರೆ ಎಷ್ಟು ಬೆಳಕು ಎಷ್ಟು ಪ್ರಮಾಣದಲ್ಲಿ ಬಾಗ್ತಾ ಇದೆ, ವಕ್ರೀಭವನವನ್ನ ಹೊಂದುತ್ತಾ ಇದೆ ಅನ್ನೋದನ್ನ ನಾವು ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ವಕ್ರೀಭವನ ಸೂಚ್ಯಂಕವನ್ನ ಕಂಡು ಹಿಡಿಯೋದು ಹೇಗೆ ಅಂತ ಅಂದ್ರೆ, ಮಾಧ್ಯಮ ಒಂದಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಎರಡರ ವಕ್ರೀಭವನ ಸೂಚ್ಯಂಕ ಅಂದ್ರೆ 1 ಮತ್ತೆ 2ಕ್ಕೆ ಸಂಬಂಧಿಸಿದಂತೆ ವಕ್ರೀಭವನ ಸೂಚ್ಯಂಕ ಆಗಿದೆ ಅಲ್ವಾ. ಹಾಗಾಗಿ N21 ಅಂತ ತಗೊಂಡ್ರೆ ಮಾಧ್ಯಮ 1ರಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮ 2ರಲ್ಲಿ ಬೆಳಕಿನ ವೇಗ. ಕೊಟ್ಟಿರುವಂತಹ ಎರಡು ಮಾಧ್ಯಮದಲ್ಲಿ ಮಾಧ್ಯಮ 1 ಅದರಲ್ಲಿ ಎಷ್ಟು ಬೆಳಕಿನ ವೇಗ ಇದೆ ಡಿವೈಡೆಡ್ ಬೈ ಮಾಧ್ಯಮ 2ರಲ್ಲಿ ಬೆಳಕಿನ ವೇಗವನ್ನ ತಗೊಂಡ್ರೆ ನಮಗೆ ವಕ್ರೀಭವನ ಸೂಚ್ಯಂಕ ಸಿಗ್ತಾ ಇರತ್ತೆ. ಇನ್ನು ಮಾಧ್ಯಮ 2ಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 1ರ ವಕ್ರೀಭವನ ಸೂಚ್ಯಂಕ ಅದನ್ನ N12 ಅಂತ ಹೇಳ್ತಾರೆ. ಅಂದ್ರೆ N21 ಅಂದ್ರೆ 1ಕ್ಕೆ ಸಂಬಂಧಿಸಿದಂತೆ ಎರಡು ಮಾಧ್ಯಮ ಇರುತ್ತೆ, ಇದು ಮೊದಲನೇ ಮಾಧ್ಯಮ, ಇದು ಎರಡನೇ ಮಾಧ್ಯಮ ಅಲ್ವಾ. ಸೊ 1ಕ್ಕೆ ಸಂಬಂಧಿಸಿದಂತೆ 2ರಲ್ಲಿ ಎಷ್ಟು ವಕ್ರೀಭವನ ಆಗ್ತಾ ಇದೆ, ಎರಡನೇ ಮಾಧ್ಯಮದಲ್ಲಿ ಹೀಗೆ ಬೀಳ್ತಾ ಇರುವಂತಹ ಬೆಳಕು ಲಂಬದಿಂದ ಎಷ್ಟು ಬಾಗ್ತಾ ಇದೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕಲ್ವಾ. ಸೊ ಇದನ್ನ N21 ಅಂತ ಬರ್ಕೊಂಡು ಮಾಧ್ಯಮ 1ರಲ್ಲಿ ಬೆಳಕಿನ ವೇಗ ಎಷ್ಟಿತ್ತು ಡಿವೈಡೆಡ್ ಬೈ ಮಾಧ್ಯಮ 2ರಲ್ಲಿ ಬೆಳಕಿನ ವೇಗ ಅಂತ ತಗೊಂಡ್ರೆ ನಮಗೆ N21 ಸಿಗತ್ತೆ. ಒಟ್ಟಾರೆಯಾಗಿ N ಅಂತ ಅಂದ್ರೆ ಎರಡು ಮಾಧ್ಯಮ ಏನ್ ಕೊಟ್ಟಿರ್ತಾರಲ್ವಾ, ಎಲ್ಲಿಂದ ಹೊರಟಿದೆ ಬೆಳಕಿನ ಕಿರಣ ಅಲ್ಲಿ ಅದರ ವೇಗ ಡಿವೈಡೆಡ್ ಬೈ ಎಲ್ಲಿ ಯಾವ ಮಾಧ್ಯಮವನ್ನ ಪ್ರವೇಶ ಮಾಡ್ತಾ ಇದೆ ಅಲ್ಲಿ ಅದರ ವೇಗವನ್ನ ನಾವು ಛೇದದಲ್ಲಿ ತಗೊಂಡ್ರೆ ಅದು ನಮಗೆ ವಕ್ರೀಭವನ ಸೂಚ್ಯಂಕ ಸಿಗ್ತಾ ಇರತ್ತೆ. ಆಯ್ತಾ.
ಅಂದ್ರೆ ಮೊದಲನೇ ಮಾಧ್ಯಮ ಅಂದ್ರೆ ಬೆಳಕು ಎಲ್ಲಿಂದ ಹೊರಡ್ತಾ ಇದೆ ಆಗ ಅದರ ವೇಗ ಎಷ್ಟಿರತ್ತೆ, ಅದು ಡಿವೈಡೆಡ್ ಬೈ ಯಾವ ಮಾಧ್ಯಮವನ್ನ ಪ್ರವೇಶ ಮಾಡ್ತಾ ಇದೆ ಆ ಮಾಧ್ಯಮದಲ್ಲಿ ಬೆಳಕಿನ ವೇಗ. ಅದನ್ನ ನಾವು ಛೇದದಲ್ಲಿ ತಗೊಂಡು ಭಾಗಾಕಾರ ಮಾಡಿದಾಗ ನಮ್ಗೆ ವಕ್ರೀಭವನ ಸೂಚ್ಯಂಕ ಸಿಗ್ತಾ ಇರತ್ತೆ. ಆಯ್ತಾ? ಸೊ ಹೀಗೆ ನಾವು ವಕ್ರೀಭವನ ಸೂಚ್ಯಂಕವನ್ನ ಕ್ಯಾಲ್ಕುಲೇಟ್ ಮಾಡೋದು. ಇದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೊಡ್ತಾರೆ. ಸೊ ಸಾಲ್ವ್ ಮಾಡುವಾಗ ನಮ್ಗೆ ಸೂತ್ರ ನೆನಪಲ್ಲಿ ಇಟ್ಕೊಳ್ಬೇಕು. ಮೊದಲನೇ ಮಾಧ್ಯಮ ಯಾವುದು, ಎರಡನೇ ಮಾಧ್ಯಮ ಯಾವುದು ಅಂತ ನೋಡೋದಿಕ್ಕೆ ನಮ್ಗೆ ಬೆಳಕಿನ ಕಿರಣ ಒಂದ್ ವೇಳೆ ಚಿತ್ರವನ್ನ ಕೊಟ್ಟಿದ್ರೆ, ಆಯ್ತಾ, ಸೊ ಬೆಳಕಿನ ಕಿರಣದ ಮೇಲೆ ಬಾಣದ ಗುರ್ತನ್ನ ನಾವು ನೋಡಿ ಮಾಧ್ಯಮವನ್ನ ಹೇಳ್ಬಹುದು. ಇಲ್ಲ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ ಗಾಳಿ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮವನ್ನ ಪ್ರವೇಶಿಸ್ತಾ ಇದೆ ಅಂತ. ಸೊ ಅಲ್ಲೇ ನಮ್ಗೆ ಮೊದಲನೇ ಮಾಧ್ಯಮ ಯಾವುದು, ಎರಡನೇ ಮಾಧ್ಯಮ ಯಾವುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಹೀಗೆ ನ್ಯೂಮರಿಕ್ ಗಣಿತದ ಪ್ರಶ್ನೆಯನ್ನ ಅಂದ್ರೆ ಇದ್ರ ಬೇಸ್ಡ್ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಾಗ ನಾವು ಹೀಗೆ ಸೂತ್ರವನ್ನ ಅನ್ವಯ ಮಾಡಿ ಸಾಲ್ವ್ ಮಾಡ್ಬೇಕಾಗತ್ತೆ. ಇನ್ನು ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ. ನಿರಪೇಕ್ಷ ಅಂತ ಅಂದ್ರೆ ಏನು? ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ಅಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಸಿ ಅಂತ ತಗೊಂಡ್ರೆ, ಸಾಮಾನ್ಯವಾಗಿ ಗಾಳಿಯಲ್ಲಿ ಬೆಳಕಿನ ವೇಗವನ್ನ ಸಿ ಅಂತಾನೆ ಕರೆಯೋದು. ಆಯ್ತಾ? ಆಗಿದ್ದು ಮಾಧ್ಯಮದಲ್ಲಿ ಬೆಳಕಿನ ವೇಗ, ಈಗ ಗಾಳಿಯಲ್ಲಿ ಒಂದು ವೇಗ ಇರತ್ತೆ, ನೀರಿನಲ್ಲಿ ಒಂದು ವೇಗ ಇರತ್ತೆ ಅಲ್ವಾ? ಸೊ ಸಾಮಾನ್ಯವಾಗಿ ಗಾಳಿಯಲ್ಲಿ ಬೆಳಕಿನ ವೇಗವನ್ನ ಸಿ ಅಂತ ತಗೊಳ್ತಾರೆ. ಇನ್ನು ಬೇರೆ ಯಾವುದೇ ಮಾಧ್ಯಮ ಆಗಿರ್ಲಿ ಅದರಲ್ಲಿ ಬೆಳಕಿನ ವೇಗವನ್ನ ವಿ ಅಂತ ತಗೊಂಡ್ರೆ ಆಗ ವಕ್ರೀಭವನ ಸೂಚ್ಯಂಕ ಎಂ ಅಂದ್ರೆ ಎನ್, ಎಂ ಅಂತ ಅಂದ್ರೆ ಯಾವ ಮಾಧ್ಯಮ, ಮೀಡಿಯಂ ಅಂತ ಹೇಳ್ತಾರಲ್ವಾ, ಸೊ ಅಲ್ಲಿ ಆ ಒಂದು ಮಾಧ್ಯಮದಲ್ಲಿ ಬೆಳಕಿನ ವಕ್ರೀಭವನ ಸೂಚ್ಯಂಕವನ್ನ ಎಂ ಅಂತ ತಗೊಂಡ್ರೆ, ಸೊ ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವನ್ನ ಕೇವಲ ವಕ್ರೀಭವನ ಸೂಚ್ಯಂಕ ಅಂತಾನು ಹೇಳ್ತಾರೆ. ಸೊ ಎಂ ಸಮ ಗಾಳಿಯಲ್ಲಿ ಬೆಳಕಿನ ವೇಗ ಅಂದ್ರೆ ಮೊದಲನೇ ಮಾಧ್ಯಮ ಆಯ್ತು ಅಲ್ವಾ? ನಾನು ಅದಕ್ಕೆ ಆಗ್ಲೇ ಹೇಳ್ದೆ, ಎಲ್ಲಿಂದ ಬೆಳಕಿನ ಕಿರಣ ಹೊರಡತ್ತೋ ಅದನ್ನ ಮೊದಲನೇ ಮಾಧ್ಯಮ ಅಂತ ಫಿಕ್ಸ್ ಆಗಿ ತಗೊಂಡ್ರೆ ಯಾವುದನ್ನ ಪ್ರವೇಶ ಮಾಡ್ತಾ ಇದೆ ಅದನ್ನ ನಾವು ಛೇದದಲ್ಲಿ ತಗೊಳ್ಬೇಕು. ಆಗ ನಮಗೆ ವಕ್ರೀಭವನ ಸೂಚ್ಯಂಕ ಸಿಗತ್ತೆ. ಸೊ ಮೊದಲಿಗೆ ಗಾಳಿಯಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮದಲ್ಲಿ ಬೆಳಕಿನ ವೇಗ ಸಿ ಬೈ ವಿ ಅಂತ ನಾವು ಬರ್ಕೊಂಡ್ರೆ ನಮ್ಗೆ ವಕ್ರೀಭವನ ಸೂಚ್ಯಂಕ ಸಿಗತ್ತೆ. ಇನ್ನು ಇಷ್ಟು ನಾವು ಎಲ್ಲ ಅಭ್ಯಾಸ ಮಾಡಿದ್ದು ಅಂದ್ರೆ ನಿನ್ನೆ ಕ್ಲಾಸಲ್ಲಿ ನಾವು ಕಲ್ತಿದ್ದು ದರ್ಪಣಗಳ ಬಗ್ಗೆ ಆಗಿತ್ತು. ಸೊ ಇನ್ನು ನಾವು ಸ್ಟಡಿ ಮಾಡೋದು ಮಸೂರಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಪೀನ ಮಸೂರ, ಪೀನ ದರ್ಪಣವನ್ನ ನಾವು ನೋಡಿದ್ವಿ ಅಲ್ವಾ? ಹೇಗಿರತ್ತೆ ಪೀನ ದರ್ಪಣ? ಹೊರಮೈ ಬಾಗಿದ ರೀತಿಯಲ್ಲಿ, ಅಂದ್ರೆ ಹೀಗೆ ಇದ್ರೆ ಇದು ಈ ಮೇಲ್ಮೈ ಏನಿರತ್ತೆ ಇದು ಪ್ರತಿಫಲಿಸುವ ಮೇಲ್ಮೈ ಆದ್ರೆ ಇದ್ರ ಮೇಲೆ ಬಿದ್ದಂತಹ ಬೆಳಕು ಹೀಗೆ ಪ್ರತಿಫಲನವನ್ನ ಹೊಂದುತ್ತಾ ಇದ್ರೆ ಇದನ್ನ ಪೀನ ದರ್ಪಣ ಅಂತ ಕರೀತಾರೆ ಅಲ್ವಾ? ಹೊರಗಡೆಗೆ ಉಬ್ಬಿದ ರೀತಿಯಲ್ಲಿ ಇರೋದ ದರ್ಪಣವನ್ನ ಪೀನ ದರ್ಪಣ ಅಂತ ಕರೀತಾರೆ. ಸೊ ಆ ರೀತಿ ಎರಡು ದರ್ಪಣಗಳನ್ನ ಜೋಡಿಸಿದ ರೀತಿ ಇರುವಂತಹ ಒಂದು ವಿನ್ಯಾಸವನ್ನ, ಅಂದ್ರೆ ಹೀಗೆ ಒಂದು ಪೀನ ದರ್ಪಣ ಇನ್ನೊಂದು ದರ್ಪಣವನ್ನ ಹೀಗೆ ಜೋಡಿಸಿದ್ರೆ ಯಾವ ರೀತಿ ಆಕಾರ ಬರುತ್ತೋ ಆ ರೀತಿಯ ಆಕಾರದಲ್ಲಿ ಇರುವಂತಹ ಒಂದು ವಸ್ತುವನ್ನ ನಾವೇನಂತ ಹೇಳ್ತೀವಿ? ಪೀನ ಮಸೂರ ಅಂತ ಕರಿತೀವಿ. ಸೊ ಮಸೂರ ಎರಡು ಹೊರಬಾಗಿದ ಗೋಲಿಯ ಮೇಲ್ಮೈಗಳನ್ನ ಹೊಂದಿದೆ. ಅಂತಹ ಮಸೂರವನ್ನು ದ್ವಿಪೀನ ಮಸೂರ ಅಥವಾ ಪೀನ ಮಸೂರ ಅಂತಾನೂ ಕರೀತಾರೆ. ದ್ವಿಪೀನ ಅಂದ್ರೂ ಒಂದೇ, ಪೀನ ಅಂದ್ರೂ ಒಂದೇ, ಬಟ್ ಮಸೂರ ಅಂತ ಹೇಳ್ತೀವಿ ಇಲ್ಲಿ. ದರ್ಪಣ ಅಲ್ಲ, ಇದು ಮಸೂರ ಆಗಿರತ್ತೆ. ಸೊ ಬೆಳಕಿನ ಕಿರಣಗಳನ್ನ ಈ ಮಸೂರ ಏನ್ ಮಾಡತ್ತೆ ಅಂದ್ರೆ ಬೆಳಕಿನ ಕಿರಣಗಳು, ಇದ್ರ ಮೇಲೆ ಬಿದ್ದಂತಹ ಬೆಳಕಿನ ಕಿರಣಗಳನ್ನ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸತ್ತೆ. ನೀವು ಈ ಚಿತ್ರವನ್ನ ಗಮನಿಸಿದ್ರೇನೆ ಗೊತ್ತಾಗ್ತಾ ಇದೆ. ಹೀಗೆ ಸಮಾಂತರ ಕಿರಣಗಳು ಹೀಗ್ ಬೀಳ್ತಾ ಇದೆ ಮಸೂರದ ಮೇಲೆ. ಹೀಗ್ ಬೀಳ್ತಾ ಇರುವಂತಹ ಕಿರಣಗಳು ಮಸೂರವನ್ನ ದಾಟಿ ಹೊರಗಡೆ ಬರುವಾಗ ಎಲ್ಲವೂ ಬಾಗಿ ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತ ಆಗ್ತಾ ಇದೆ ಅಲ್ವಾ? ಸೊ ಇದನ್ನ ಏನಂತ ಕರೀತಾರೆ? ಕೇಂದ್ರೀಕರಿಸುವ ಮಸೂರ. ಪೀನ ಮಸೂರವನ್ನ ಕೇಂದ್ರೀಕರಿಸುವಂತಹ ಮಸೂರ ಅಂತ ಕರೀತಾರೆ. ನಾನು ಆಗ್ಲೇ ಹೇಳ್ದೆ, ಪೀನ ದರ್ಪಣ ಅಂದ್ರೆ ಹೀಗೆ ಉಬ್ಬಿದ ಮೇಲ್ಮೈಯನ್ನ ಹೊಂದಿರುವಂತಹ ಒಂದು ದರ್ಪಣ. ಸೊ ಆ ರೀತಿ ಎರಡು ದರ್ಪಣಗಳನ್ನ ಇಟ್ಟಾಗ ಯಾವ ಆಕಾರ ಬರುತ್ತೋ
ಆ ಆಕಾರದಲ್ಲಿರುವಂತಹ ಒಂದು ರಚನೆಯನ್ನ ನಾವು ಪೀನ ಮಸೂರ ಅಂತ ಹೇಳ್ತೀವಿ. ಇದು ದರ್ಪಣ ಅಲ್ಲ, ಮಸೂರ. ಮತ್ತೆ ಇಲ್ಲಿ ನಾವು ದರ್ಪಣದಲ್ಲಿ ನೋಡಿದ್ವಿ, ಒಂದು ಭಾಗ ಪ್ರತಿಫಲಿಸುವ ಮೇಲ್ಮೈ ಆಗಿದ್ರೆ ಇನ್ನೊಂದು ಭಾಗಕ್ಕೆ ಅಮಾಲ್ಗಮ್ ಕವರ್ ಅನ್ನ ಹಾಕಿರ್ತಾರೆ, ಅಂದ್ರೆ ಪೇಂಟ್ ಮಾಡಿರ್ತಾರೆ ಅಲ್ವಾ, ಅಮಾಲ್ಗಮ್ ಇಂದ. ಸೊ ಇಲ್ಲಿ ಯಾವುದೇ ರೀತಿ ಆ ರೀತಿ ಪೇಂಟ್ ಎಲ್ಲ ಏನೂ ಇರೋದಿಲ್ಲ. ಎರಡೂ ಭಾಗಗಳು ಪಾರದರ್ಶಕವಾಗೇ ಇರುತ್ತೆ. ಮಸೂರದ ಎರಡೂ ಭಾಗಗಳು ಪಾರದರ್ಶಕವಾಗಿರುತ್ತೆ. ಬಟ್ ಹೇಗಿರುತ್ತೆ, ಈ ರೀತಿಯಾಗಿ ಹೊರಗೆ ಉಬ್ಬಿದ ರೀತಿ, ಹೀಗೆ ಉಬ್ಬಿರುವಂತಹ ಒಂದು ರಚನೆಯನ್ನ ಹೊಂದಿರುತ್ತೆ. ಆಯ್ತಾ? ಸೊ ಇದನ್ನ ಪೀನ ಮಸೂರ ಅಂತ ಹೇಳ್ತಾರೆ. ಪೀನ ಮಸೂರಗಳು ಕೇಂದ್ರೀಕರಿಸುವ ಮಸೂರಗಳಾಗಿರುತ್ತೆ. ಇನ್ನು ನಿಮ್ನ ಮಸೂರ ಅಂತ ಅಂದ್ರೆ, ನಿಮ್ನ ಮಸೂರ ಒಳಗೆ ಬಾಗಿದ ಗೋಲಿಯ ಆಗಿರತ್ತೆ. ಹಾಗೆ ಇವು ವಿಕೇಂದ್ರೀಕರಿಸತ್ತೆ, ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸತ್ತೆ. ನೀವು ಈ ಚಿತ್ರವನ್ನ ನೋಡಿದ್ರೆ ಗೊತ್ತಾಗತ್ತೆ. ಇಲ್ಲಿಂದ ಹೀಗೆ ಬರ್ತಾ ಇರುವಂತಹ ರೇಖೆಗಳು ಎಲ್ಲ ಮಸೂರದ ಮೂಲಕ ಬಂದ ಮೇಲೆ ದೂರಕ್ಕೆ ಹೀಗೆ ಹೋಗ್ತಾ ಇದೆ ಅಲ್ವಾ. ಅಂದ್ರೆ ಹೊರಗಡೆ ಬಂದ ತಕ್ಷಣ ಎಲ್ಲ ಸಪ್ರೇಟ್ ಆಗಿ ಚಲ್ಲಾಪಿಲ್ಲಿಯಾಗಿ ಹೋಗ್ತಾ ಇರತ್ತೆ. ಅಂತಹ ಒಂದು ಮಸೂರವನ್ನ ನಿಮ್ನ ಮಸೂರ ಅಂತ ಕರೀತಾರೆ. ಇದು ಯಾವ ರೀತಿಯಾಗಿರತ್ತೆ ಅಂದ್ರೆ, ನಾವು ನಿಮ್ನ ದರ್ಪಣ ನೋಡಿದ್ವಿ ಅಲ್ವಾ, ನಿಮ್ನ ದರ್ಪಣ ಹೀಗಿರತ್ತೆ. ಇದು ಪ್ರತಿಫಲಿಸುವ ಮೇಲ್ಮೈ ಆದ್ರೆ ಇದು ಅಪಾರದರ್ಶಕ ಮೇಲ್ಮೈ ಆಗಿರುತ್ತೆ. ಅಂದ್ರೆ ಅಮಾಲ್ಗಮ್ ಇಂದ ಕೋಟ್ ಮಾಡಿರ್ತಾರೆ ಇಲ್ಲಿ ಅಲ್ವಾ. ಸೊ ಇದು ಪ್ರತಿಫಲಿಸುವ ಮೇಲ್ಮೈ ಆಗಿರತ್ತೆ. ಆದ್ರೆ ಇಲ್ಲಿ ಮಸೂರದಲ್ಲಿ ಹೇಗಿರತ್ತೆ, ಎರಡು ಒಳಗಡೆ ಬಾಗಿರುವಂತಹ ಮೇಲ್ಮೈಗಳನ್ನ ಜೋಡಿಸಿದ್ರೆ ನಿಮ್ನ ಮಸೂರ ಆಗತ್ತೆ. ನಿಮ್ನ ದರ್ಪಣ ಇದು, ಅಥವಾ ಇದು ನಿಮ್ನ ದರ್ಪಣ ಅಲ್ವಾ. ಅಂದ್ರೆ ಇದು ಈ ಮೇಲ್ಮೈ ಏನು ಪ್ರತಿಫಲನ ಮಾಡುವಂತಹ ಮೇಲ್ಮೈ, ಇದು ಪ್ರತಿಫಲನ ಮಾಡ್ತಾ ಇರೋದಿಲ್ಲ. ಸೊ ಈ ರೀತಿಯ ಒಂದು ಮೇಲ್ಮೈಗಳನ್ನ ಹೊಂದಿರುವಂತಹ ಮಸೂರವನ್ನ ನಿಮ್ನ ಮಸೂರ ಅಂತ ಕರೀತಾರೆ. ಅಂದ್ರೆ ಒಳಗಡೆಗೆ ಬಾಗಿರತ್ತೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು, ನಿಮ್ನ ಮಸೂರ ಈ ರೀತಿಯಾಗಿರತ್ತೆ, ಪೀನ ಮಸೂರ ಹೀಗೆ ಇರತ್ತೆ. ನೀವು ಈ ಚಿತ್ರವನ್ನ ಸರಿಯಾಗಿ ಗಮನಿಸಿದ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಬರಬಹುದು. ಅಂದ್ರೆ ಈ ಮಸೂರವನ್ನ ನೋಡಿದಾಗ ಇದು ಹೀಗೆ ಉಬ್ಬಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಪೀನ ಮಸೂರ. ಆಯ್ತಾ? ಪಾರದರ್ಶಕವಾಗಿರತ್ತೆ, ಪೂರ್ತಿಯಾಗಿ ಪಾರದರ್ಶಕವಾಗೇ ಇರತ್ತೆ. ಇದು ನಿಮ್ನ ಮಸೂರಗಳು ಕೂಡ ಅಷ್ಟೇ, ಪೂರ್ತಿಯಾಗಿ ಪಾರದರ್ಶಕವಾಗಿರತ್ತೆ. ಬಟ್ ಇದು ಹೇಗೆ ಒಳಗಡೆಗೆ ಹೀಗೆ ಬಾಗಿರತ್ತೆ ಅಷ್ಟೇ. ಆಯ್ತಾ? ಸೊ ಇವುಗಳನ್ನ ವಿಕೇಂದ್ರೀಕರಿಸುವ ಮಸೂರ ಅಂತ ಕರೀತಾರೆ. ಯಾಕೆ ವಿಕೇಂದ್ರೀಕರಿಸೋದು ಅಂತ ಅಂದ್ರೆ, ಬೆಳಕಿನ ಕಿರಣಗಳು, ಇದ್ರ ಮೂಲಕ ಹಾದು ಹೋಗುವಂತಹ ಬೆಳಕಿನ ಕಿರಣಗಳು ಮಸೂರವನ್ನ ದಾಟಿ ಹೊರಗಡೆ ಬಂದ ಮೇಲೆ ಒಂದು ಬೆಳಕಿನ ಕಿರಣದಿಂದ ಇನ್ನೊಂದು ದೂರಕ್ಕೆ ಸರಿತಾ ಹೋಗತ್ತೆ. ಪೀನ ಮಸೂರದಲ್ಲಿ ಎಲ್ಲ ಹತ್ರಕ್ಕೆ ಬಂದು ಒಂದು ಬಿಂದುವಿನಲ್ಲಿ ಸೇರ್ತಾ ಇತ್ತು ಅಲ್ವಾ. ಬಟ್ ಇಲ್ಲೇನಾಗತ್ತೆ, ಒಂದರಿಂದ ಒಂದು ದೂರಕ್ಕೆ ಚಲಿಸ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ವಿಕೇಂದ್ರೀಕರಿಸುವಂತಹ ಮಸೂರ ಅಂತ ಕರೀತಾರೆ. ಇನ್ನು ಮಸೂರಕ್ಕೆ ಸಂಬಂಧಪಟ್ಟಂತೆನೂ ಕೆಲವು ಪರಿಭಾಷೆಗಳಿದೆ. ಅದ್ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಮಸೂರದ ಎರಡು ಗೋಳಗಳ ಕೇಂದ್ರಗಳನ್ನ ಮಸೂರದ ವಕ್ರತಾ ಕೇಂದ್ರ ಅಂತ ಕರೀತಾರೆ. ಈಗ ನೀವು ಇಲ್ಲಿ ಎರಡು ಪೀನ ಮಸೂರ ಹಾಗೆ ನಿಮ್ನ ಮಸೂರ ಎರಡನ್ನೂ ನೋಡಬಹುದು. ಈ ಎರಡು ಮಸೂರಗಳ ಗೋಳಗಳ ಕೇಂದ್ರಗಳನ್ನ, ಈ ಒಂದು ಮಸೂರದ ಗೋಳದ ಕೇಂದ್ರ ಏನಿದೆ ಅಲ್ವಾ, ಇದು ಮಧ್ಯದಲ್ಲಿ ಏನ್ ಕೇಂದ್ರ ಇರುತ್ತೆ ಅದನ್ನ ವಕ್ರತಾ ಕೇಂದ್ರ ಅಂತ ಕರೀತಾರೆ. ಮಸೂರದ ವಕ್ರತಾ ಕೇಂದ್ರಗಳ ಮೂಲಕ ಹಾದು ಹೋಗುತ್ತಿರುವ ಕಾಲ್ಪನಿಕ ರೇಖೆಯನ್ನು ಪ್ರಧಾನ ಅಕ್ಷ ಅಂತ ಕರೀತಾರೆ. ಸೊ ಇದೇನಿದೆ ನಾವು ದರ್ಪಣದಲ್ಲಿ ನೋಡಿದ್ವಿ ಅಲ್ವಾ, ಪ್ರಧಾನ ಅಕ್ಷ, ವಕ್ರತಾ ಕೇಂದ್ರ ಎಲ್ಲದನ್ನು ನೋಡಿದ್ವಿ. ಅದು ದರ್ಪಣಕ್ಕೆ ಸಂಬಂಧಿಸಿದಂತೆ ಆಗಿತ್ತು. ಸೊ ಅದೇ ರೀತಿ ಇಲ್ಲೂ ಸಹ ಕೇಂದ್ರದ ಮೂಲಕ ಹಾದು ಹೋಗ್ತಾ ಇರುವಂತಹ ಒಂದು ರೇಖೆಯನ್ನ ಪ್ರಧಾನ ಅಕ್ಷ, ಇಲ್ಲೇನು ಮಧ್ಯದಲ್ಲಿ ಹೀಗೆ ರೇಖೆ ಇದೆ ಇದು ಪ್ರಧಾನ ಅಕ್ಷ ಆಗಿರತ್ತೆ. ಮತ್ತೆ ಮಧ್ಯದಲ್ಲಿ ಇರುವಂತಹ ಈ ಒಂದು ಬಿಂದು ಏನಿದೆ ಇದು ವಕ್ರತಾ ಕೇಂದ್ರ ಆಗಿರತ್ತೆ, ಸಿ. ಆಯ್ತಾ? C1 ಮತ್ತೆ C2. ಇನ್ನು ಮಸೂರದ ಓಕೆ, ಎರಡನೆಯದು ಮಸೂರದ ಕೇಂದ್ರ ಬಿಂದುವನ್ನ ದೃಕ್ಕೇಂದ್ರ ಸಿ ಅಂತ ಕರೀತಾರೆ. ಮಸೂರದ ಕೇಂದ್ರ ಬಿಂದು, ಈಗ ಇದು ಮಸೂರ ಅಂತ ಅಂದ್ರೆ ಇಲ್ಲಿ ಕೇಂದ್ರ ಬಿಂದು ಇದೆ ಅಲ್ವಾ, ಇದ್ರ ಒಳಗಡೆಗೂ ಸಹ ಕೇಂದ್ರ ಬಿಂದು ಇರತ್ತೆ. ಸೊ ಈ ಕೇಂದ್ರ ಬಿಂದುವನ್ನ ಇಲ್ಲಿ ಈ ಒಂದು ಮಸೂರದಿಂದ ಈ ಒಂದು ಮಸೂರವನ್ನ ಹೀಗೆ ತಗೊಂಡ್ರೆ, ಇದನ್ನ ಹೀಗೆ ವೃದ್ಧಿಸಿದ್ರೆ ಇದೊಂದು ವೃತ್ತವನ್ನ ಮಾಡ್ತಾ ಇರತ್ತಲ್ವಾ ಈ ಮೇಲ್ಮೈ. ಅದೇ ರೀತಿ ಇದು ಸಹ ಒಂದು ಮೇಲ್ಮೈಯನ್ನ ಉಂಟು ಮಾಡ್ತಾ ಇರತ್ತೆ. ಸೊ ಇವುಗಳ
ಕೇಂದ್ರವನ್ನ, ಈ ಒಂದು ವೃತ್ತದ ಕೇಂದ್ರವನ್ನ ವಕ್ರತಾ ಕೇಂದ್ರ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲೂ ಸಹ ಇದನ್ನ ನಾವು ದರ್ಪಣದಲ್ಲಿ ನೋಡಿದ್ವಿ ಅಲ್ವಾ, ಹೇಗೆ ಒಂದು ಈಗ ಮಸೂರ ಹೀಗಿದೆ ಅಂತ ಅಂದ್ರೆ ಇದನ್ನ ವೃದ್ಧಿ ಮಾಡ್ತಾ ಹೋದ್ರೆ ಇದೊಂದು ವೃತ್ತ ಆಗತ್ತೆ. ಅದೇ ರೀತಿ ಇದನ್ನ ವೃದ್ಧಿ ಮಾಡ್ತಾ ಹೋದ್ರೆ ಇದೊಂದು ವೃತ್ತ. ಸೊ ಇಲ್ಲಿ ಏನ್ ಕೇಂದ್ರ ಉಂಟಾಗತ್ತಲ್ವಾ, ಇದನ್ನ ನಾವೇನಂತ ಕರಿತೀವಿ, ಆ ವಕ್ರತಾ ಕೇಂದ್ರ ಅಂತ ಕರಿತೀವಿ. ಅದೇ ರೀತಿ ಪೀನ ಮಸೂರವನ್ನ ತಗೊಂಡ್ರು ಕೂಡ ಅಲ್ಲೂ ಹೀಗೆ ಕೇಂದ್ರ ಉಂಟಾಗ್ತಾ ಇರತ್ತೆ. ಹೌದಾ? ಇಲ್ಲಿಂದ ಉಂಟಾಗುವಂತಹ ಕೇಂದ್ರವನ್ನ ವಕ್ರತಾ ಕೇಂದ್ರ ಅಂತ ತಗೊಂಡ್ರೆ, ಇನ್ನು ದೃಕ್ಕೇಂದ್ರ ಅಂತ ಅಂದ್ರೆ ಮಸೂರದ ಕೇಂದ್ರ ಬಿಂದು. ಈ ಒಂದು ಮಸೂರದಲ್ಲಿ ಮಧ್ಯದಲ್ಲಿ ಇರುವಂತಹ ಕೇಂದ್ರ ಬಿಂದುವನ್ನ ದೃಕ್ಕೇಂದ್ರ ಅಂತ ಕರೀತಾರೆ. ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನ ಅದರ ದ್ಯುತಿರಂಧ್ರ ಅಂತ ಕರೀತಾರೆ. ಸೊ ಗೋಳೀಯ ಮಸೂರ ಏನಿದೆ ಅಲ್ವಾ, ಇದರ ವೃತ್ತಾಕಾರದ ಸೀಮಾರೇಖೆ, ಈ ಒಂದು ವೃತ್ತಾಕಾರದ ಸೀಮಾರೇಖೆ ಏನಿದೆ ಇದರ ವ್ಯಾಸವನ್ನ ದ್ಯುತಿರಂಧ್ರ ಅಂತ ಕರೀತಾರೆ. ಇನ್ನು ಮಸೂರದ ವಕ್ರೀಭವಿಸಿದ ಕಿರಣಗಳು ಪ್ರಧಾನ ಅಕ್ಷದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡುತ್ತದೆ. ಆ ಬಿಂದುವನ್ನು ಮಸೂರದ ಪ್ರಧಾನ ಸಂಗಮ ಅಂತ ಕರೀತಾರೆ. ಸೊ ಈ ಒಂದು ಚಿತ್ರವನ್ನ ಗಮನಿಸಿದ್ರೆ ಈ ಬೆಳಕಿನ ಕಿರಣಗಳೆಲ್ಲದೂ ಬಂದು ಇಲ್ಲಿ ಸಂಧಿಸ್ತಾ ಇದೆ ಅಲ್ವಾ, ಇಲ್ಲಿ ಬೆಳಕಿನ ಕಿರಣಗಳನ್ನ ತೋರಿಸಿ ಹೇಳಿದ್ದಾರೆ. ಸೊ ಇದನ್ನ ಸಂಗಮ ಬಿಂದು ಅಂತ ಕರೀತಾರೆ. ಸೊ ಅದನ್ನ ಇಲ್ಲಿ ಎರಡು ರೀತಿಯ ಒಂದು ಮೇಲ್ಮೈಗಳಿರೋದಕ್ಕೆ ಎರಡೂ ಭಾಗದಲ್ಲಿ ಆ ರೀತಿ ಸಂಗಮ ಬಿಂದುಗಳಿರತ್ತೆ, F1 ಮತ್ತೆ F2. ಓಕೆನಾ? ಇನ್ನು ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರಗಳ ನಡುವಿನ ದೂರವನ್ನ ಸಂಗಮ ದೂರ ಅಂತ ಕರೀತಾರೆ. ಇದು ದೃಕ್ಕೇಂದ್ರದಿಂದ ಸಂಗಮ ಬಿಂದುವಿಗೆ ಇರುವಂತಹ ದೂರವನ್ನ ಸಂಗಮ ದೂರ ಅಂತ ಕರೀತಾರೆ. ಹೇಗೆ ಪ್ರತಿಬಿಂಬ ಉಂಟಾಗತ್ತೆ ಇಲ್ಲಿ ಪೀನ ಮಸೂರ ನಿಮ್ನ ಮಸೂರದಲ್ಲಿ ಹೇಗೆ ಇದು ಪ್ರತಿಬಿಂಬ ಉಂಟಾಗತ್ತೆ ಅನ್ನೋದನ್ನ ನೋಡೋದಿದ್ರೆ, ಸೊ ವಸ್ತುವಿನ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರುವ ಯಾವುದೇ ಬೆಳಕಿನ ಕಿರಣ ಮಸೂರದಿಂದ ವಕ್ರೀಭವಿಸಿ ಇನ್ನೊಂದು ಬದಿಯ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತೆ. ಇಲ್ಲಿ ನೀವು ಚಿತ್ರವನ್ನ ಗಮನಿಸಿದ್ರೆ ಗೊತ್ತಾಗ್ತದೆ, ಇಲ್ಲಿ ಇದು ಮೊದಲನೇ ಸಂಗಮ ಬಿಂದು, ಇದು ಎರಡನೇ ಸಂಗಮ ಬಿಂದು ಅಲ್ವಾ. ಯಾಕಂದ್ರೆ ಎರಡು ಮೇಲ್ಮೈ ಇರೋದಕ್ಕೆ, ಪ್ರತಿಫಲಿಸುವಂತಹ ಮೇಲ್ಮೈ ಎರಡು ಇರೋದಕ್ಕೆ ಇವುಗಳಿಗೆ ಎರಡು ಸಂಗಮ ಬಿಂದುಗಳನ್ನ ಹಾಗೆ ಎರಡು ವಕ್ರತಾ ಕೇಂದ್ರವನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇದಕ್ಕೆ ಸಮಾಂತರ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರ್ತಾ ಇರುವಂತಹ ರೇಖೆ ಮಸೂರದ ಮೂಲಕ ಹಾದು ಇನ್ನೊಂದು ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತೆ. ಹಾಗಾಗಿ ಅದು F2 ನಲ್ಲಿ ಹೀಗೆ ಬಂದು ಸೇರೋದನ್ನ ನೋಡಬಹುದು. ಇನ್ನು ಈ ಒಂದು ನಿಮ್ನ ಮಸೂರವನ್ನ ತಗೊಂಡ್ರೆ ಸಮಾಂತರವಾಗಿ ಬರ್ತಾ ಇರುವಂತಹ ರೇಖೆ ಇಲ್ಲೇನಾಗತ್ತೆ, ವಿಕೇಂದ್ರೀಕರಿಸತ್ತೆ. ಹಾಗಾಗಿ ಇವು ಕೇಂದ್ರೀಕರಿಸೋದಿಲ್ಲ, ಆದ್ರೆ ಅವುಗಳನ್ನ ನಾವು ಹಿಂಭಾಗದಲ್ಲಿ ಹೀಗೆ ಕಾಲ್ಪನಿಕ ರೇಖೆಯನ್ನ ಎಳ್ಕೊಂಡ್ರೆ ಮೊದಲನೇ ಸಂಗಮ ಬಿಂದುವಿನಲ್ಲಿ ಸೇರುವಂತೆ ನಮಗೆ ಅನ್ಸುತ್ತೆ. ಆಕ್ಚುಲ್ ಆಗಿ ಸೇರ್ತಾ ಇರೋದಿಲ್ಲ. ಹೀಗೆ ಬರ್ತಾ ಇರುವಂತಹ ಬೆಳಕಿನ ಕಿರಣಗಳು ಹೀಗೆ ದೂರ ಸರಿತಾ ಹೋಗ್ತಾ ಇರತ್ತಲ್ವಾ, ಆದ್ರೆ ನಾವು ಅವುಗಳ ಹಿಂಭಾಗವನ್ನ ಈಗ ಇದನ್ನ ನಾವು ವೃದ್ಧಿಸಿದ್ರೆ, ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ, ಒಂದು ವೇಳೆ ನಾವು ಈ ರೀತಿ ಕಾಲ್ಪನಿಕ ರೇಖೆಯನ್ನ ಎಳ್ಕೊಂಡ್ರೆ ಅದೇನ್ ಅನ್ಸುತ್ತೆ, ನಮಗೇನ್ ಅನ್ಸ್ತಾ ಇರತ್ತೆ ಅಂದ್ರೆ, ಓ ಈ ಬಿಂದುವಿನಲ್ಲಿ ಬಂದು ಈ ಬೆಳಕಿನ ಕಿರಣಗಳು ಸೇರ್ತಿತ್ತೇನೋ ಅನ್ನೋ ರೀತಿ ನಮಗೆ ಅನ್ಸುತ್ತೆ. ಆಕ್ಚುಲ್ ಆಗಿ ಸೇರ್ತಾ ಇರೋದಿಲ್ಲ, ಬಟ್ ನಾವು ಅದನ್ನ ಕಲ್ಪನೆ ಮಾಡ್ಕೊಳ್ಬಹುದು, ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಆಯ್ತಾ? ಹಾಗಾಗಿ ಇದನ್ನ ಇಲ್ಲಿ ಕೇಂದ್ರೀಕರಿಸುತ್ತೆ ಅನ್ನೋದನ್ನ ನಾವು ನೋಡ್ಬಹುದು. ಈ ಒಂದು ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕರಿಸೋ ರೀತಿಯಲ್ಲಿ, ಅದಕ್ಕೆ ಇಲ್ಲಿ ಡಾಟ್ಸ್ ಅನ್ನ ಹಾಕಿದ್ದಾರೆ ನೋಡಿ, ಡಾಟೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ. ಆಕ್ಚುಯಲ್ ಲೈನ್ ಆದ್ರೆ ಈ ರೀತಿ ಸ್ಟ್ರೇಟ್ ಲೈನ್ ಅನ್ನ ಕೊಡ್ತಿದ್ರು, ಬಟ್ ಇದು ಕಾಲ್ಪನಿಕ ಆಗಿರೋದ್ರಿಂದ ಹೀಗೆ ಬಿಂದು 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 ಇಟ್ಟು ಡಾಟೆಡ್ ಲೈನ್ ಅನ್ನ ತೋರಿಸಿ ಹೇಳ್ತಾ ಇದ್ದಾರೆ. ನಾವು ಕಲ್ಪನೆ ಮಾಡ್ಕೊಳ್ಬೇಕು, ಓಕೆ ಹಿಂಗ್ ಬಂದಿದ್ರೆ ಇಲ್ಲಿ ಸೇರ್ತಾ ಇತ್ತು ಅಂತ. ಆಯ್ತಾ? ಸೊ ಈ ರೀತಿಯಾಗಿ F ಅಂದ್ರೆ ಸಂಗಮ ಬಿಂದುವಿನಲ್ಲಿ ಸೇರತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಇನ್ನು ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವಂತಹ ಬೆಳಕಿನ ಕಿರಣ ವಕ್ರೀಭವನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ನಿರ್ಗಮಿಸುತ್ತೆ. ಯಾವಾಗ ಪ್ರಧಾನ ಸಂಗಮದ ಮೂಲಕವೇ ಬೆಳಕಿನ ಕಿರಣ ಹಾದು ಬರುತ್ತೋ ಅದು ಯಾವಾಗ್ಲೂ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸೋದಿಕ್ಕೆ ಪ್ರಾರಂಭ ಆಗತ್ತೆ. ನಿಮ್ನ ಮಸೂರದಲ್ಲೂ ಅದೇ ರೀತಿ, ನಾನು ಹಿಂದೆ ಏನ್ ಹೇಳ್ದೆ ಅದೇ ರೀತಿನೇ. ಈಗ ಇಲ್ಲಿಂದ ಬರ್ತಾ ಇರುವಂತಹ ಬೆಳಕಿನ ಕಿರಣ ವಕ್ರೀಭವನವನ್ನ ಹೊಂದಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತಾ ಇದೆ. ಆಯ್ತಾ? ಸೊ ಈ ರೀತಿಯಾಗಿ ಸಮಾಂತರ ಒಂದು ರೇಖೆಗಳನ್ನ ನಾವು ನೋಡಬಹುದು ಯಾವಾಗ
ಪ್ರಧಾನ ಅಕ್ಷದ ಮೂಲಕ ಅದು ಹಾದು ಹೋದ್ರೆ. ಇಲ್ಲಿ ಪ್ರಧಾನ ಅಕ್ಷದ ಮೂಲಕ ಹಾದು ಬರ್ತಾ ಇಲ್ವಲ್ಲ ಅಂತ ನಿಮಗ್ ಅನಿಸ್ತಾ ಇರಬಹುದು. ಬಟ್ ನಾನು ಆಗ್ಲೇ ಹೇಳ್ದ ಹಾಗೆ ನಾವು ಒಂದ್ ವೇಳೆ ಇದನ್ನ ವೃತ್ತಿಸಿದ್ರೆ ಇದು ಹೋಗಿ ಸೇರೋದು ಪ್ರಧಾನ ಸಂಗಮವನ್ನೇ ಸೇರ್ತಾ ಇರತ್ತೆ. ಈ ಬೆಳಕಿನ ಕಿರಣ ಪ್ರಧಾನ ಸಂಗಮವನ್ನ ಸೇರ್ತಾ ಇರತ್ತೆ. ಒಂದ್ ವೇಳೆ ನಾವೀಗ ಇಲ್ಲಿದ್ ಹೀಗ್ ಬರೆದ್ರು ಕೂಡ ಇದೇನಾಗ್ತಾ ಇರತ್ತೆ, ಹೀಗೆ ಬಂದು ಇಲ್ಲಿ ಸೇರೋವಂತೆ ನಮಗೆ ಅನ್ಸುತ್ತೆ. ಕಾಲ್ಪನಿಕ ರೇಖೆಗಳು ಇವೆಲ್ಲದು. ಆಯ್ತಾ? ಸೊ ಮೂರನೆಯದಾಗಿ ಮಸೂರದ ದೃಕ್ಕೇಂದ್ರಗಳ ಮೂಲಕ ಹಾದು ಹೋಗುವಂತಹ ಕಿರಣ ಯಾವುದೇ ವಿಚಲನ ಇಲ್ಲದೆ ಮಸೂರಗಳಿಂದ ಹೊಮ್ಮತ್ತೆ. ಒಂದ್ ವೇಳೆ ಬೆಳಕಿನ ಕಿರಣ ದೃಕ್ಕೇಂದ್ರದ ಮೂಲಕ ಹಾದು ಬಂದ್ರೆ ಅದು ತನ್ನ ದಿಕ್ಕನ್ನ ಮುಂದುವರಿಸುತ್ತೆ. ಅದು ವಕ್ರೀಭವನವನ್ನ ಹೊಂದೋದಿಲ್ಲ. ದೃಕ್ಕೇಂದ್ರದ ಮೂಲಕ ಹಾದು ಬಂದಾಗ ಮಾತ್ರ. ನಿಮ್ನ ಮಸೂರ ಆದ್ರೂ ಆಗಿರಬಹುದು, ಪೀನ ಮಸೂರವನ್ನಾದ್ರೂ ನಾವು ನೋಡಿದ್ರು ಅಲ್ಲೇನಾಗತ್ತೆ, ಯಾವ ಕಿರಣ ದೃಕ್ಕೇಂದ್ರದ ಮೂಲಕ ಹಾದು ಹೋಗತ್ತೋ ಅದು ಅದೇ ದಿಕ್ಕಿನಲ್ಲೇ, ಯಾವುದೇ ಬಾಗುವಿಕೆಯನ್ನ ತೋರಿಸೋದಿಲ್ಲ, ಅದೇ ದಿಕ್ಕಿನಲ್ಲೇ ಹೀಗೆ ಮುಂದುವರಿಯತ್ತೆ. ನೋಡಿ, ನೀವು ಗಮನಿಸಬಹುದು. ಇದು ಪೀನ ಮಸೂರವನ್ನು ನೀವು ಗಮನಿಸಿ, ನಿಮ್ನ ಮಸೂರವನ್ನು ಗಮನಿಸಿ. ಎರಡರಲ್ಲೂ ದೃಕ್ಕೇಂದ್ರದ ಮೂಲಕ ಹಾದು ಬರ್ತಾ ಇರುವಂತಹ ರೇಖೆ ಅದೇ ಒಂದು ದಿಕ್ಕನ್ನ ಮುಂದುವರಿಸ್ತಾ ಇದೆ ಅಲ್ವಾ? ಸೊ ಇದು ಮಸೂರಗಳಲ್ಲಿ ಈ ರೀತಿಯಾಗಿ ಉಂಟಾಗ್ತಾ ಇರೋದು. ಸೊ ಇಲ್ಲಿ ನಿಮ್ಗೆ ಬೇರೆ ಬೇರೆ ಸ್ಥಾನದಲ್ಲಿ ವಸ್ತುವನ್ನ ಇಟ್ಟಾಗ ಯಾವ ರೀತಿಯ ಒಂದು ಪ್ರತಿಬಿಂಬ ಉಂಟಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ಇಲ್ಲಿ ಎಲ್ಲಾ ಬೆಳಕಿನ ಕಿರಣಗಳು ಇಲ್ಲಿ ಕೇಂದ್ರೀಕರಿಸ್ತಾ ಇದೆ ಅಂದ್ಮೇಲೆ ಏನಾಗತ್ತೆ, ಇಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಅದೇ 2F ನಿಂದ ಹೊರಗಡೆಗೆ ಇಟ್ಟಾಗ ಒಂದು ಕಿರಣ ಸಮಾಂತರವಾಗಿ ಬಂದಿದ್ದು ವಕ್ರೀಭವನವನ್ನ ಹೊಂದಿ ಪ್ರಧಾನ ಸಂಗಮದಲ್ಲಿ ಹೀಗೆ ಹಾದು ಹೋಗುತ್ತೆ. ಇನ್ನೊಂದು ಕಿರಣ ದೃಕ್ಕೇಂದ್ರದ ಮೂಲಕ ಹಾದು ಹೋಗಿರೋದು ಮೊದಲನೇ ಕಿರಣವನ್ನ F2 ಮತ್ತೆ 2F2 ಇನ್ನೊಂದರ ವಕ್ರತಾ ಕೇಂದ್ರ, ಅದನ್ನ C2 C1 C2 ಅಂತಾನು ತಗೊಳ್ಬಹುದು, ಅಥವಾ 2F1 2F2 ಅಂದ್ರೂ ಅದೇ ಆಗಿರತ್ತೆ. ಆಯ್ತಾ? ಸೊ ಅಲ್ಲಿ F2 ಮತ್ತೆ 2F2 ಗಳ ಮಧ್ಯದಲ್ಲಿ ಅದು ಬಂದು ಛೇದಿಸ್ತಾ ಇರತ್ತೆ. ಹಾಗಾಗಿ ಪ್ರತಿಬಿಂಬ ಅಲ್ಲಿ ಉಂಟಾಗ್ತಾ ಇರತ್ತೆ. ಯಾವಾಗ 2F ನಿಂದ ಹೊರಗಡೆಗೆ ವಸ್ತುವನ್ನ ಇಟ್ಟಾಗ ವಸ್ತು ಪ್ರತಿಬಿಂಬ ಎಲ್ಲಿ ಉಂಟಾಗ್ತಾ ಇರತ್ತೆ, F2 ಮತ್ತೆ 2F2 ಗಳ ಮಧ್ಯದಲ್ಲಿ ಉಂಟಾಗ್ತಾ ಇರತ್ತೆ. ಇನ್ನು 2F1 ಮೇಲೆ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಉಂಟಾಗೋದು ಎಕ್ಸಾಕ್ಟ್ ಆಗಿ 2F2 ನ ಜಾಗದಲ್ಲಿ ಉಂಟಾಗತ್ತೆ. ಬಟ್ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ ನಾವು ನೋಡಬಹುದು. ಅಂದ್ರೆ 2F1 ನಲ್ಲಿ ಇಟ್ಟಾಗ 2F2 ನಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಇನ್ನು 2F ಮತ್ತೆ 2F1 ಮತ್ತೆ F1 ಗಳ ಮಧ್ಯೆ ಇಟ್ಟಾಗ ಪ್ರತಿಬಿಂಬ ಉಂಟಾಗೋದು 2F2 ಗಿಂತ ಹೊರಗೆ ಉಂಟಾಗತ್ತೆ. ಹಾಗೆ ದೊಡ್ಡದಾದಂತಹ ಸತ್ಯ ಪ್ರತಿಬಿಂಬ, ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಇನ್ನು F1 ನಲ್ಲಿ ಇಟ್ಟಾಗ ಅನಂತದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ದೊಡ್ಡದಾದಂತಹ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಇನ್ನು 2F1 ಗಿಂತ ಹೊರಗಡೆಗೆ ವಸ್ತುವನ್ನ ಇಟ್ಟಾಗ ಇಲ್ಲಿ ಏನಾಗ್ತಾ ಇರತ್ತೆ, ಇದು ಕಾಲ್ಪನಿಕ ಮಿಥ್ಯ ಪ್ರತಿಬಿಂಬ, ವಸ್ತುವಿಗಿಂತ ಚಿಕ್ಕದಾದಂತಹ ಪ್ರತಿಬಿಂಬವನ್ನ ನಾವು ನೋಡಬಹುದು. ಸೊ ಈ ಒಂದು ರೇಖಾಚಿತ್ರವನ್ನ ಬರೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಮಕ್ಳೇ. ಅಂದ್ರೆ ಯಾವುದೇ ಒಂದು ಸ್ಥಾನದಲ್ಲಿ ವಸ್ತುವನ್ನ ಕೊಟ್ಟಾಗ ನೀವು ಪ್ರಧಾನ ಅಕ್ಷವನ್ನ ಬರ್ಕೋಬೇಕು. ಮಸೂರವನ್ನ, ಪೀನ ಅಥವಾ ನಿಮ್ನ ಯಾವ ಮಸೂರ ಅಂತ ಕೇಳಿದ್ದಾರೆ ಅದನ್ನ ಬಿಡಿಸ್ಕೊಂಡು ವಸ್ತು ಎಲ್ಲಿರತ್ತೋ ಒಂದು ಅಲ್ಲಿಂದ ಸಮಾಂತರವಾದಂತಹ ರೇಖೆಯನ್ನ ನಾವು ತೋರಿಸ್ಬೇಕಾಗತ್ತೆ. ಆ ಸಮಾಂತರ ರೇಖೆ ಮಸೂರದ ಮೂಲಕ ಹಾದು ಪ್ರಧಾನ ಸಂಗಮದಿಂದ F ನಿಂದ ಪಾಸ್ ಆಗ್ತಾ ಇರತ್ತೆ. ಇನ್ನೊಂದು ಅದರಿಂದ ನೇರವಾಗಿ ದೃಕ್ಕೇಂದ್ರದ ಮೂಲಕ ಹಾದು ಬರುವಂತಹ ರೇಖೆಯನ್ನ ತೋರಿಸ್ಬೇಕು ನಾವು. ಎರಡು ರೇಖೆಗಳಿದ್ದಾಗ ಮಾತ್ರ ಪ್ರತಿಬಿಂಬ ಉಂಟಾಗತ್ತೆ. ಇದು ತಲೆಯಲ್ಲಿ. ಸೊ ಈ ರೀತಿಯಾಗಿ ನಾವು ವಸ್ತು ಎಲ್ಲಿ ಅಂತ ಕೇಳ್ತಾರೆ, ವಸ್ತುವಿನ ಸ್ಥಾನವನ್ನ ಕೊಡ್ತಾರೆ. 2F1 ನಲ್ಲಿ ಇದು ಮಸೂರ ಇದ್ರೂ ಇರ್ಬೋದು, ದರ್ಪಣ, ಯಾವ್ದನ್ನ ಕೇಳಿದ್ದಾರೆ ಅನ್ನೋದನ್ನ ಸರಿಯಾಗಿ ನೋಡ್ಕೊಂಡು ಈ ರೀತಿಯ ರೇಖಾಚಿತ್ರವನ್ನ ಬಿಡಿಸೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ನಿಮ್ನ ಮಸೂರದಲ್ಲಿ ಹೀಗೆ ಪ್ರತಿಬಿಂಬ ಇಲ್ಲಿ ನಮ್ಗೆ ವಿಕೇಂದ್ರೀಕರಿಸೋದ್ರಿಂದ ನಾವು ಈ ಕಿರಣಗಳನ್ನ ಇಟ್ಕೊಂಡು ನಾವು ಬಿಡಿಸೋದಿಕ್ಕೆ ಸಾಧ್ಯ ಇಲ್ಲ. ಬಟ್ ಹಿಂಭಾಗದಲ್ಲಿ ನಾವು ವೃದ್ಧಿಸಿದ್ರೆ, ನಾವು ಬಿಡಿಸ್ಕೊಂಡ್ರೆ ಆಗ ಏನಾಗತ್ತೆ, 2F1 ನಲ್ಲಿ ನಮ್ಗೆ F1 ನಲ್ಲಿ ನಮ್ಗೆ ಪ್ರತಿಬಿಂಬ ಉಂಟಾಗೋದನ್ನ ಗಮನಿಸಬಹುದು. ಅದೇ ರೀತಿ 2F1 ಮತ್ತೆ F1 ಗಳ ಮಧ್ಯದಲ್ಲಿ ಇಟ್ಟಾಗ ಹೀಗೆ ನೋಡಿ, ಇಲ್ಲೂ ಸಹ ಒಂದು ವಸ್ತು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಇನ್ನೊಂದು ಕಿರಣ ದೃಕ್ಕೇಂದ್ರದ ಮೂಲಕ ಹೀಗೆ ಹಾದು ಬರ್ತಾ ಇರತ್ತೆ. ಸೊ ಅವು ಎರಡನ್ನು ನಾವು ಎಲ್ಲಾದ್ರೂ ಒಂದು ವೃದ್ಧಿಸಿದಂತಹ ರೇಖೆಗಳಿಂದ ಛೇದಿಸಿದ್ರೆ ಅಲ್ಲಿ ಪ್ರತಿಬಿಂಬ ಉಂಟಾಗೋದನ್ನ ಗಮನಿಸಬಹುದು.
ಇನ್ನು ಮಸೂರದ ಸೂತ್ರ ಅಂತ ನೋಡೋದಿದ್ರೆ ಇಲ್ಲಿ ನೋಡಿ, ನಾವು ದರ್ಪಣದ ಸೂತ್ರವನ್ನ ನೋಡಿದ್ವಿ, ಅದೇ ರೀತಿ ಮಸೂರದ ಸೂತ್ರವೂ ಸಹ ಇರತ್ತೆ. ನಾನು ಆಗ್ಲೇ ಅದನ್ನ ಸ್ಟ್ರೆಸ್ ಮಾಡಿದ್ದು ರೀಸನ್ ಅದೇನೆ, ಕನ್ಫ್ಯೂಸ್ ಆಗ್ಬಾರ್ದು. ಮಸೂರದ ಸೂತ್ರ ಮತ್ತೆ ದರ್ಪಣದ ಸೂತ್ರ ಎರಡು ಆಲ್ಮೋಸ್ಟ್ ಸೇಮ್. ಒಂದೇ ವ್ಯತ್ಯಾಸ ಏನು ಅಂತ ಅಂದ್ರೆ, ದರ್ಪಣ ಸೂತ್ರದಲ್ಲಿ 1/f ಸಮ 1/v ಪ್ಲಸ್ 1/u ಅಂತ ನೋಡ್ತೀವಿ. ದರ್ಪಣದಲ್ಲಿ 1/f ಸಮ 1/v ಪ್ಲಸ್ 1/u ಅನ್ನೋದನ್ನ ನಾವು ನೋಡಿರ್ತೀವಿ. ಬಟ್ ಇಲ್ಲಿ ಮಸೂರದ ಸೂತ್ರದಲ್ಲಿ 1/f ಸಮ 1/v ಮೈನಸ್ 1/u, ಇದು ಒಂದೇ ವ್ಯತ್ಯಾಸ ಆಗಿರತ್ತೆ. ಆಯ್ತಾ? ಬಟ್ ಚಿಹ್ನೆಗಳನ್ನೆಲ್ಲ ನಾನು ಆಗ್ಲೇ ಹೇಳ್ದ ಹಾಗೆ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ, ಯಾವ ಅಕ್ಷದಲ್ಲಿ ಉಂಟಾಗ್ತಾ ಇದೆ, ಯಾವ ಅಕ್ಷಕ್ಕೆ ಬಂದು ಅದ್ರ ಎತ್ತರ ಎಲ್ಲಿ ಬಂದು ಸೇರತ್ತೆ, ವೈ ಅಕ್ಷಕ್ಕ ವೈ ಡ್ಯಾಶ್ ಅಕ್ಷಕ್ಕ ಅನ್ನೋದನ್ನ ನೋಡಿ ಚಿಹ್ನೆಯನ್ನ ನಾವು ತಗೊಳ್ಬೇಕಾಗತ್ತೆ. ಬಟ್ ಸೂತ್ರದಲ್ಲಿ ಆಕ್ಚುಲ್ ಆಗಿರೋದು ಮೈನಸ್ ಸೈನ್ ಆಗಿರತ್ತೆ. ಆಯ್ತಾ? ಇಲ್ಲಿ ಪ್ಲಸ್ ಚಿಹ್ನೆ ಆದ್ರೆ ಇಲ್ಲಿ ಮೈನಸ್ ಇರತ್ತೆ. ಇದು ಮಸೂರ ಮತ್ತೆ ದರ್ಪಣದ ಸೂತ್ರಕ್ಕೆ ಇರುವಂತಹ ವ್ಯತ್ಯಾಸ ಆಗಿದೆ. ಸೊ ಇದ್ರ ಬಗ್ಗೆ ಲಕ್ಷ್ಯ ಇರಲಿ ನಿಮ್ಗೆ. ಯಾವ ಒಂದು ಇದನ್ನ ಸಂಗಮ ದೂರವನ್ನ ಕೇಳಿದ್ದಾರೆ, ದರ್ಪಣದ್ದ ಅಥವಾ ಮಸೂರದ್ದ ಅಂತ ನೋಡ್ಕೊಂಡು ಸೂತ್ರವನ್ನ ಹಾಕಿ ಸಾಲ್ವ್ ಮಾಡ್ಬೇಕಾಗತ್ತೆ. ಇನ್ನು ಮಸೂರದ ವರ್ಧನೆ, ನಾವು ದರ್ಪಣದಲ್ಲಿ ವರ್ಧನೆಯನ್ನ ನೋಡಿದ್ವಿ ಅಲ್ವಾ, ಅದೇ ರೀತಿ ಮಸೂರದಲ್ಲೂ ಸಹ ವರ್ಧನೆ ಇರುತ್ತೆ. ಪ್ರತಿಬಿಂಬದ ವಸ್ತುವಿನ ಗಾತ್ರ ಎಷ್ಟು ವರ್ಧನೆಯಾಗಿದೆ ಅನ್ನೋದನ್ನ ನೋಡೋದು ದರ್ಪಣದ ವರ್ಧನೆ ಆಗಿದೆ. ಸೊ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ನಿಷ್ಪತ್ತಿಯಲ್ಲಿ ವ್ಯಕ್ತಪಡಿಸೋದು. ಪ್ರತಿಬಿಂಬದ ಎತ್ತರ ಎಷ್ಟಿದೆಯೋ ಅದು ಎಚ್ ಡ್ಯಾಶ್ ಅಂತ ತಗೊಂಡ್ರೆ, ವಸ್ತುವಿನ ಎತ್ತರ ಎಚ್ ಅಂತ ತಗೊಂಡ್ರೆ ಎಂ ವರ್ಧನೆ, ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ದೆ ಅಲ್ವಾ. ಸೊ ವರ್ಧನೆಯನ್ನ ನಾವು ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ ಅಂತ ತಗೊಂಡು ನಾವು ವರ್ಧನೆಯನ್ನ ಕಂಡುಹಿಡಿಬಹುದು. ಮಸೂರದ ಸಾಮರ್ಥ್ಯ ಅಂತ ನೋಡೋದಿದ್ರೆ, ಈಗ ಯಾವುದೇ ಒಂದು ಮಸೂರ ಅಂತ ಕೇಳಿದಾಗ ಮಸೂರಕ್ಕೆ ಒಂದು ಸಾಮರ್ಥ್ಯ ಅಂತ ಇರತ್ತೆ. ಇಲ್ಲಿ ಮೈನಸ್ ಬರಬೇಕು. ಆಯ್ತಾ? ಸೊ ಮಸೂರದ ಸಾಮರ್ಥ್ಯ ಅಂತ ನೋಡೋದಿದ್ರೆ, ಒಂದು ಮಸೂರಕ್ಕೆ ಈಗ ನಾವು ಯಾವುದೇ ಒಂದು ವಸ್ತುವಿನ ಸಾಮರ್ಥ್ಯ ಅಂತ ನೋಡ್ತೀವಿ ಅಲ್ವಾ, ಅದೇ ರೀತಿ ಮಸೂರದ ಸಾಮರ್ಥ್ಯ ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿ ಇದೆ ಅನ್ನೋದನ್ನ ನಾವು ನೋಡಬಹುದು. ಅದಕ್ಕೆ ಮಸೂರದ ಸಾಮರ್ಥ್ಯ ಪವರ್ ಅಂತ ಹೇಳ್ತಾರೆ ಅಲ್ವಾ, ಪವರ್. ಹಾಗಾಗಿ ಇದನ್ನ ಕ್ಯಾಪಿಟಲ್ ಪಿ ಇಂದ ನಾವು ವ್ಯಕ್ತಪಡಿಸೋದು. ಸಾಮರ್ಥ್ಯವನ್ನ ಕ್ಯಾಪಿಟಲ್ ಪಿ ಇಂದ ವ್ಯಕ್ತಪಡಿಸ್ತೀವಿ. ಎಫ್ ಅಂತ ಅಂದ್ರೆ ಸಂಗಮ ದೂರ, ವಸ್ತುವಿನ ಸಂಗಮ ದೂರ ಆಗಿರುತ್ತೆ. ಸೊ ಮಸೂರದ ಸಾಮರ್ಥ್ಯ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿದೆ ಅಂತ ಗೊತ್ತಿದೆ. ಹಾಗಾಗಿ ಪಿ ಸಮ 1/f ಅಂತ ಬರಿತೀವಿ. ನಮ್ಗೆ ಸಂಗಮ ದೂರ ಕೊಟ್ಟಿದ್ರೆ ಸಾಮರ್ಥ್ಯವನ್ನ ಕಂಡುಹಿಡಿಯೋದು 1/f ಅಂತ ನಾವು ಬರ್ಕೊಂಡು, ಈಗ 5 ಸೆಂಟಿಮೀಟರ್ ಸಂಗಮ ದೂರ ಅಂತ ಕೊಟ್ಟಿದ್ದಾರೆ. ಸೊ ಪಿ ಸಮ 1/5 ಅಂತ ಬರ್ಕೊಂಡು ನಾವು ಸಾಮರ್ಥ್ಯವನ್ನ ಕಂಡುಹಿಡಿಯೋದು. ಇದನ್ನ ಭಾಗಾಕಾರ ಮಾಡಿದಾಗ ಏನ್ ಬೆಲೆ ಬರುತ್ತೋ ಅದು ಸಾಮರ್ಥ್ಯ ಆಗಿರತ್ತೆ. ಸೊ ಕಡಿಮೆ ಸಂಗಮ ದೂರವನ್ನ ಹೊಂದಿರುವ ಒಂದು ಪೀನ ಮಸೂರ ಬೆಳಕಿನ ಕಿರಣಗಳನ್ನು ವಿಶಾಲ ಕೋನಗಳೊಂದಿಗೆ ಭಾಗಿಸಿ ಅವುಗಳನ್ನು ದೃಕ್ಕೇಂದ್ರದ ಹತ್ತಿರ ಕೇಂದ್ರೀಕರಿಸುತ್ತೆ. ಇದೇ ರೀತಿ ಕಡಿಮೆ ಸಂಗಮ ದೂರವನ್ನು ಹೊಂದಿರುವಂತಹ ಒಂದು ನಿಮ್ನ ಮಸೂರ ಹೆಚ್ಚು ಸಂಗಮ ದೂರವನ್ನು ಹೊಂದಿರುವ ಮಸೂರಕ್ಕಿಂತ ಹೆಚ್ಚಿನ ವಿಕೇಂದ್ರೀಕರಣವನ್ನ ಉಂಟು ಮಾಡುತ್ತೆ. ಸೊ ಈ ಮಸೂರದ ಸಾಮರ್ಥ್ಯವನ್ನ ನಾವು ವ್ಯಕ್ತಪಡಿಸೋದು ಏಕಮಾನ ಏನಿದೆ ಅದು ಡಯಾಪ್ಟರ್, ಕ್ಯಾಪಿಟಲ್ ಡಿ ಇಂದ. ಈಗ ಇದು 0.2 ಅಂತ ಬಂದ್ರೆ ಇದನ್ನ ನಾವು ಸಾಮರ್ಥ್ಯ ಅಲ್ವಾ, ಸಾಮರ್ಥ್ಯದ ಏಕಮಾನ ಡಯಾಪ್ಟರ್ ಕ್ಯಾಪಿಟಲ್ ಡಿ ಅಂತ ಬರಿತೀವಿ. ಆಯ್ತಾ? ಸೊ ಇದು ಸಾಮರ್ಥ್ಯದ ಏಕಮಾನ ಆಗಿದೆ. ಇನ್ನು ಸಾಮರ್ಥ್ಯವನ್ನ ಒಂದು ವೇಳೆ ಮೀಟರ್ಗಳಲ್ಲಿ ವ್ಯಕ್ತಪಡಿಸಿದ್ರೆ ನಾವು ಅದನ್ನ ಡಯಾಪ್ಟರಿಗೆ ಪರಿವರ್ತನೆ ಮಾಡ್ಕೋಬೇಕು, ಅಥವಾ ಡಯಾಪ್ಟರ್ ಇಂದ ಮೀಟರಿಗೆ ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ 1 ಡಯಾಪ್ಟರ್ ಸಮ 1 ಪರ್ ಮೀಟರ್ ಅಂತ ನಾವು ತಗೊಳ್ತೀವಿ. ಆಯ್ತಾ? ಇದು 1 ಪರ್ ಮೀಟರ್ ಆಗಿರತ್ತೆ. ಹೀಗೆ ವ್ಯಕ್ತಪಡಿಸೋದು. ಇನ್ನು ಮಸೂರದ ಸಾಮರ್ಥ್ಯದ ಮೌಲ್ಯ ಧನಾತ್ಮಕವಾಗಿದ್ದರೆ, ಉದಾಹರಣೆಗೆ +2.0D ಅಂತ ಆದ್ರೆ ಆ ಮಸೂರ ಪೀನ ಮಸೂರ ಆಗಿರತ್ತೆ. ಯಾವಾಗ ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿರತ್ತೆ ಆಗ ಅದು ಪೀನ ಮಸೂರ ಆಗಿರತ್ತೆ. ಋಣಾತ್ಮಕವಾಗಿದ್ರೆ ಅದು ನಿಮ್ನ ಮಸೂರ ಆಗಿರತ್ತೆ. ಈಗ ಮೈನಸ್ ಅಂತ ಬೆಲೆಯನ್ನ ನಾವು ಪಡ್ಕೊಂಡ್ರೆ ಅದು
ಋಣಾತ್ಮಕ ಬೆಲೆಯನ್ನ ಹೊಂದಿದ್ರೆ ಅದು ನಿಮ್ನ ಮಸೂರ ಆಗಿರುತ್ತೆ. ಅದೇ ಧನಾತ್ಮಕ ಬೆಲೆಯನ್ನ ಪಡ್ಕೊಂಡಿದ್ರೆ ಅದು ಪೀನ ಮಸೂರ ಆಗಿರುತ್ತೆ. ಆಯ್ತಾ? ಸೊ ಇದರಲ್ಲಿ ಪ್ರಾಬ್ಲಮ್ಸ್ ಅನ್ನ ತುಂಬಾ ಕೇಳ್ತಾರೆ. ಅಂದ್ರೆ ಈ ರೀತಿಯ ಫಾರ್ಮುಲಾಗಳನ್ನ ಬಳಸಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು. ಆಮೇಲೆ ರೇಖಾಚಿತ್ರವನ್ನ ಬಿಡಿಸೋದು. ವೆರಿ ಇಂಪಾರ್ಟೆಂಟ್ ಅಂದ್ರೆ ರೇಖಾಚಿತ್ರವನ್ನ ಬಿಡಿಸೋದಾಗಿರತ್ತೆ. ಸೊ ಆ ರೇಖಾಚಿತ್ರವನ್ನ ದರ್ಪಣಕ್ಕೆ ಸಂಬಂಧಿಸಿದಂತೆ ರೇಖಾಚಿತ್ರಗಳು, ಹಾಗೆ ಮಸೂರಕ್ಕೆ ಸಂಬಂಧಿಸಿದಂತೆ ರೇಖಾಚಿತ್ರಗಳನ್ನ ಬಿಡಿಸೋದನ್ನ, ವಸ್ತುವನ್ನ ಬೇರೆ ಬೇರೆ ಸ್ಥಾನದಲ್ಲಿಟ್ಟು ಪ್ರತಿಬಿಂಬ ಎಲ್ಲಿ ಉಂಟಾಗತ್ತೆ ಅದರ ಒಂದು ರೇಖಾಚಿತ್ರ, ಅದನ್ನ ಬಿಡಿಸೋದನ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಆಯ್ತಾ? ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮ್ಗೆ ಎಲ್ಲಾ ವಿಷಯಗಳು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ಕ್ಲಾಸ್ ಎಂಡ್ ಮಾಡೋಣ. ಓಕೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ರೇಖಾಚಿತ್ರ ಇದೆಲ್ಲ 4 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ಬಿಡಿಸೋದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.